ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. ದೇವರನ್ನು ಆರಾಧಿಸುವುದು ನಮ್ಮ ಜೀವಿತದಲ್ಲಿ ನಾವು ದೇವರಿಗೆ ಮಾಡಬಹುದಾದಂಥ ಅತಿ ಶ್ರೇಷ್ಠವಾದ ಸೇವೆಯಾಗಿದೆ. ನಾವು ಈ ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ದೇವರಿಗೋಸ್ಕರ ಎಂಬುದಾಗಿ ಮಾಡಬಹುದು. ಆದರೆ ನಾವು ಮಾಡುವಂಥ ಎಲ್ಲ ಸೇವೆಗಳಲ್ಲಿ ಅತಿ ಅಗತ್ಯವಾದದ್ದು, ಪ್ರಾಮುಖ್ಯವಾದದ್ದು, ಶ್ರೇಷ್ಠವಾದದ್ದು ಆಗಿದೆ ದೇವರನ್ನು ಆರಾಧಿಸುವುದು. ಆರಾಧನೆ ಎಂಬುದು ನಿತ್ಯಕ್ಕೂ ಮುಂದುವರಿಯುವಂಥ ಕಾರ್ಯವಾಗಿದೆ. ಇವತ್ತು ನಾವು ಏನು ಲೋಕದಲ್ಲಿ ಅನೇಕ ಕಾರ್ಯಗಳನ್ನು ಮಾಡುತ್ತೇವೆ, ಒಂದು ದಿವಸ ಅದು ಎಲ್ಲವೂ ನಿಂತು ಹೋಗುತ್ತದೆ. ಪ್ರಾರ್ಥನೆ ಕೂಡ ಒಂದು ದಿವಸ ನಿಂತು ಹೋಗುತ್ತದೆ. ಆದರೆ ಆರಾಧನೆಯು ಮುಂದುವರಿಯುವಂಥ ಕಾರ್ಯವಾಗಿದೆ. ಸೃಷ್ಟಿಕರ್ತನಾದ ದೇವರು ತಾನು ಸೃಷ್ಟಿ ಮಾಡಿದಂಥ ಎಲ್ಲ ಜೀವಿಗಳು ತನ್ನಲ್ಲಿ ನಂಬಿಕೆ ಇಟ್ಟು ತನ್ನನ್ನು ಆರಾಧಿಸಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. ಇವತ್ತು ನಮ್ಮ ಉತ್ತೇಜನಕ್ಕಾಗಿ 92ನೇ ಕೀರ್ತನೆಯಲ್ಲಿ 4 ಹಾಗೂ 5ನೇ ವಾಕ್ಯವನ್ನು ನಾನು ಓದುತ್ತೇನೆ. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದಿ, ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಯೆಹೋವನೇ, ನಿನ್ನ ಕೃತ್ಯಗಳು ಎಷ್ಟೋ ಶ್ರೇಷ್ಠವಾಗಿವೆ, ನಿನ್ನ ಆಲೋಚನೆಗಳು ಅಶೋಧ್ಯವಾಗಿವೆ. ಈ ವಾಕ್ಯದಲ್ಲಿ ನಾವು ಕೇಳಿದೆವು, ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದೆ. ಸತ್ಯವೇದದಲ್ಲಿ ನಾವು ಓದುವುದಾದರೆ ದೇವರು ಮಾಡಿದಂಥ ಎಷ್ಟೋ ಕಾರ್ಯಗಳ ಬಗ್ಗೆ ನಾವು ತಿಳಿಯುತ್ತೇವೆ. ಆದರೆ ಈ ಎಲ್ಲ ಕಾರ್ಯಗಳಲ್ಲಿ ಆತನು ಮಾಡಿದಂಥ ಶ್ರೇಷ್ಠ ಕಾರ್ಯವಾಗಿದೆ ಅದು ವಿಮೋಚನೆಯ ಕಾರ್ಯ. ಅದು ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಯಾರ ಮೂಲಕವಾಗಿ ಈ ಜಗತ್ತು ಉಂಟಾಯಿತೋ ಆತನೇ ಮನುಷ್ಯನಾಗಿ ಬಂದು ನಮ್ಮನ್ನು ಪಾಪದಿಂದ ವಿಮೋಚಿಸುವುದಕ್ಕಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟನು. ಹಾಗೂ ಆತನು ಸತ್ತ ಮೇಲೆ ಎದ್ದು ಬಂದನು. ಇಂಥ ಕಾರ್ಯಕ್ಕೆ ಸಮಾನವಾದ ಕಾರ್ಯ ಇನ್ನು ಈ ಲೋಕದಲ್ಲಿ ಬೇರೆ ಯಾವ ಕಾರ್ಯವೂ ಕೂಡ ಈ ಕಾರ್ಯಕ್ಕೆ ಸಮಾನವಲ್ಲ. ಆದ್ದರಿಂದಲೇ ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದೆ. ದೇವರು ತನ್ನ ಮಗನನ್ನು ಶಿಲುಬೆಯಲ್ಲಿ ಯಜ್ಞವಾಗಿ ಅರ್ಪಿಸಿದರ ನಿಮಿತ್ತವಾಗಿ ನಂಬುವವರ ಪಾಪಗಳು ಕ್ಷಮಿಸಲ್ಪಡುತ್ತದೆ, ನಮಗೆ ನಿತ್ಯ ಜೀವ ದೊರೆಯುತ್ತದೆ, ನಮಗೆ ರಕ್ಷಣೆ ದೊರೆಯುತ್ತದೆ. ಆದ್ದರಿಂದ ಈ ಕೆಲಸದ ನಿಮಿತ್ತವಾಗಿ ನಾವು ಉತ್ಸಾಹ ಧ್ವನಿ ಮಾಡುತ್ತೇವೆ ಎಂಬುದಾಗಿ ಕೀರ್ತನಕಾರನು ಹೇಳುತ್ತಾನೆ. ಆದ್ದರಿಂದ ಪ್ರಿಯರೇ, ನೀವು ಎಲ್ಲಿ ಇರಬಹುದು, ನಿಮ್ಮ ಪರಿಸ್ಥಿತಿಗಳು ಏನೇ ಆಗಿರಬಹುದು, ಆದರೆ ದೇವರು ನಮಗೆ ತನ್ನ ಮಗನ ಬಲಿದಾನದ ಮೂಲಕ ನಮ್ಮನ್ನು ಪಾಪದಿಂದ ವಿಮೋಚಿಸಿ ಪಾಪದ ಎಲ್ಲ ಪರಿಣಾಮಗಳಿಂದ ನಮಗೆ ವಿಮೋಚಿಸಿದ್ದಾನೆ. ಆದ್ದರಿಂದ ನಾವು ಆತನಲ್ಲಿ ಸಂತೋಷ ಪಡುವ. ಈ ವಾಕ್ಯದಲ್ಲಿ ನಾವು ಮುಂದುವರಿದ ವಾಕ್ಯದಲ್ಲಿ ನಿನ್ನ ಆಲೋಚನೆಗಳು ಅಶೋಧ್ಯವಾಗಿವೆ, ಪಶುಪ್ರಾಯನು ಅರಿಯನು, ಹುಚ್ಚನು ತಿಳಿಯನು. ದೇವರು ತನ್ನ ಆತ್ಮನ ಮೂಲಕ ನಮಗೆ ಪ್ರಕಟಿಸದೆ ಹೋದರೆ ಈ ಲೋಕದ ಯಾವುದೇ ಜ್ಞಾನಿಯೂ ಕೂಡ ಮಾನುಷಿಕ ಜ್ಞಾನದಿಂದ ಈ ವಿಷಯಗಳನ್ನು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ವಿಮೋಚನೆಯ ಕಾರ್ಯವು ಅದು ದೇವರು ನಿತ್ಯತ್ವದಲ್ಲಿ ಯೋಜನೆ ಮಾಡಿ ಅದನ್ನು ತನ್ನಲ್ಲಿ ಮರೆ ಮಾಡಿ ತಾನು ತನ್ನ ಆತ್ಮನ ಮೂಲಕವಾಗಿ ಈ ವಿಷಯವನ್ನು ನಮಗೆ ಪ್ರವಾದಿಗಳ ಮುಖಾಂತರವಾಗಿ ಆತನು ಪ್ರಕಟಿಸಿದನು. ಆದ್ದರಿಂದ ಪರಿಶುದ್ಧಾತ್ಮನಿಂದ ನಮಗೆ ಈ ಪ್ರಕಟಣೆಯನ್ನು ಹೊಂದುವಾಗ ಮಾತ್ರ ನಾವು ಆತನ ರಕ್ಷಣೆಯ ಕಾರ್ಯದಲ್ಲಿ ಸಂತೋಷಗೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ದೇವರನ್ನು ಆರಾಧಿಸಲಿಕ್ಕೆ ಬಂದಿರುವಾಗ ನಮ್ಮ ಕಣ್ಣುಗಳನ್ನು ಮುಚ್ಚಿ ದೇವರು ಮಾಡಿದಂಥ ಈ ಶ್ರೇಷ್ಠ ಕಾರ್ಯ, ತನ್ನ ಮಗನನ್ನೇ ನಮ್ಮ ವಿಮೋಚಕನಾಗಿ ಕಳುಹಿಸಿ ಆತನ ದೇಹದಲ್ಲಿ ಸುರಿದ ರಕ್ತದ ಮೂಲಕ ನಮಗೆ ಪಾಪ ಕ್ಷಮಾಪಣೆಯನ್ನು ಒದಗಿಸಿಕೊಟ್ಟು ನಾವು ಆತನ
ಸನ್ನಿಧಿಯಲ್ಲಿ ಬಂದು ಆತನ ಪ್ರಸನ್ನತೆಯನ್ನು ಅನುಭವಿಸುವಂತೆ ಮಾಡಿದ್ದಾನೆ. ಆದ್ದರಿಂದ ನಾವು ದೇವರನ್ನು ಆರಾಧಿಸಲಿಕ್ಕೆ ಸಿದ್ಧರಾಗಿರುವಾಗ ನಮ್ಮನ್ನೇ ಆತನಿಗೆ ಸಮರ್ಪಿಸಿ ಕೊಡುವ ದೇವರನ್ನು ಎಲ್ಲ ವಿಷಯದಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿಟ್ಟುಕೊಂಡು ಆತನು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯ ಮಾಡುವುದಕ್ಕೆ, ಹೊಸ ಅಭಿಷೇಕ ಕೊಡುವುದಕ್ಕೆ ಎದುರು ನೋಡುತ್ತಾ ಆತನನ್ನು ಆರಾಧಿಸುವ ಪ್ರಾರ್ಥನೆಯೊಂದಿಗೆ ನಮ್ಮ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಪರಲೋಕದಲ್ಲಿರುವಂತಹ ತಂದೆಯಾದ ದೇವರೇ, ನಾವು ನಿನ್ನ ಸನ್ನಿಧಿಗೆ ಬಂದಿದ್ದೇವೆ. ನಮ್ಮ ಯಾವುದೇ ಯೋಗ್ಯತೆ ಮೇರೆಗೆ ಬರಲಿಲ್ಲ, ನಮ್ಮ ಅರ್ಹತೆ ಮೇರೆಗೆ ಬರಲಿಲ್ಲ. ನಾವು ಪಾಪಿಗಳಾಗಿ ಸತ್ತವರಾಗಿದ್ದೆವು, ದೇವರ ಕೋಪಕ್ಕೆ ಒಳಗಾಗಿದ್ದೆವು. ಆದರೆ ದೇವರು ನಮ್ಮನ್ನು ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಯೇಸು ಕ್ರಿಸ್ತನನ್ನು ಕಳುಹಿಸಿ ಆತನನ್ನು ಕಾಲ್ವರಿ ಕ್ರೂಜೆಯಲ್ಲಿ ತನ್ನ ದೇಹದಲ್ಲಿ ನಮ್ಮ ಪಾಪವನ್ನು ಹೊತ್ತುಕೊಳ್ಳುವುದರ ಮೂಲಕವಾಗಿ ನಮಗೆ ಪಾಪ ಕ್ಷಮಾಪಣೆಯನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಇವತ್ತು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನನ್ನು ಆರಾಧಿಸಿ ನಿನ್ನ ಪ್ರಸನ್ನತೆಯನ್ನು ಅನುಭವಿಸುವಂತೆ ನಮಗೆ ಸಾಧ್ಯ ಮಾಡಿದೆ. ತಂದೆ, ಇವತ್ತು ಯಾರೆಲ್ಲ ಈ ಆರಾಧನೆಯಲ್ಲಿ ಕೂಡಿ ಬಂದಿದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಆತ್ಮನ ಬಲವಾದ ಅಭಿಷೇಕವನ್ನು ಸುರಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಓ, ನಮ್ಮ ಹೃದಯದ ಆಸೆ ನೀನಾಗಿರಿ. ನಮ್ಮ ಹೃದಯದ ಆಸೆ ಯೇಸು ಕ್ರಿಸ್ತನ ನಾಮವನ್ನು ಮಹಿಮೆ ಪಡಿಸುವುದು, ಆತನ ನಾಮವನ್ನು ಉನ್ನತಕ್ಕೇರಿಸುವುದು. ಯಾಕಂದ್ರೆ ಈ ನಾಮ ಒಂದೇ ಎಲ್ಲ ಸ್ತುತಿಗೆ, ಸ್ತೋತ್ರಕ್ಕೆ, ಗೌರವಕ್ಕೆ ಯೋಗ್ಯವಾಗಿದೆ. ಈ ನಾಮದಲ್ಲಿ ನಮಗೆ ಬಿಡುಗಡೆ ಆಗಿದೆ. ಆದ್ರಿಂದ ಯೇಸುವೆ, ನಿನ್ನ ನಾವು ಪ್ರೀತಿಸ್ತೇವೆ. ನಿನ್ನ ಕೆಲಸದ ನಿಮಿತ್ತವಾಗಿ ನಾವು ಉತ್ಸಾಹ ಧ್ವನಿ ಮಾಡುವಂತೆ ಮಾಡಿದೆ. ಹೌದು, ನೀನು ಪಾಪ, ಮರಣ, ಸೈತಾನನ ಜಯಿಸಿ ನಮಗೆ ಎಲ್ಲದರಿಂದ ಬಿಡುಗಡೆ, ಜಯ ಕೊಟ್ಟಿದೆ. ಆದ್ರಿಂದ ನಿನಗೆ ಸ್ತೋತ್ರ ಸಲ್ಲಿಸುತ್ತಾ ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ ಅಪ್ಪ. ಇವಾಗ ಆರಾಧನೆಯಲ್ಲಿ ನಡೆಸುವರ ಮೇಲೆ ನಿನ್ನ ಬಲವಾದ ಅಭಿಷೇಕ ಸುರಿಸು. ಅವರು ನಡೆಸುವಾಗ ನಾವೆಲ್ಲರೂ ಅವರ ಜೊತೆಯಲ್ಲಿ ಇದ್ದುಕೊಂಡು ಒಂದು ಮನಸ್ಸಿನಿಂದ ನಿನ್ನ ನಾಮವನ್ನು ಮೇಲಕ್ಕೆತ್ತುವಂತೆ ನಮ್ಮನ್ನು ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಬಂದಿದ್ದೇವೆ. 107ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ಕರ್ತನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆದ್ದರಿಂದ ಪ್ರಿಯರೇ, ಆತನ ಕೃಪೆಗಾಗಿ ನಾವು ಕೊಂಡಾಡುವ. ಪಾಪಿಗಳಾದ ನಮ್ಮನ್ನು ಆತನು ಪ್ರೀತಿಸಿ ಆತನ ಕೃಪೆಯಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಅದಕ್ಕಾಗಿ ನಾವು ಸ್ತುತಿಸಿ ಆರಾಧಿಸಿ ಆತನಲ್ಲಿ ಹೆಚ್ಚಳ ಪಡುವ. ಹಲ್ಲೆಲೂಯಾ. ಥ್ಯಾಂಕ್ ಯು. ಸ್ತುತಿ
ಎಲ್ಲ ಸಮಸ್ಯೆಗಳು ಪರಿಹಾರವಾಗ್ತದೆ. ನಿನ್ನನ್ನು ಕೊಂಡಾಡ್ತೇವೆ, ಸ್ತುತಿಸ್ತೇವೆ, ಆರಾಧಿಸ್ತೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಪ್ರೇಸ್ ಯು ಲಾರ್ಡ್. ವಿಮೋಚನಾ ಕಾಂಡ 14ನೇ ವಚನವು ಬರೆಯಲ್ಪಟ್ಟಿದೆ, ಯೆಹೋವನು ನಿಮಗಾಗಿ ಯುದ್ಧ ಮಾಡುತ್ತಾನೆ, ನೀವಂತೂ ಸುಮ್ಮನಿರಿ ಎಂಬುದಾಗಿ. ಇವತ್ತು ಇಸ್ರಾಯೇಲರಿಗಾಗಿ ಯುದ್ಧ ಮಾಡಿದ ಕರ್ತನು, ಆತನು ನಮಗಾಗಿ ಕೂಡ ಯುದ್ಧ ಮಾಡುವಾತನಾಗಿದ್ದಾನೆ. ಇಸ್ರಾಯೇಲರಿಗೆ ಜಯವನ್ನು ಕೊಟ್ಟ ಕರ್ತನು ಇವತ್ತು ನಮಗೆ ಕೂಡ ಜಯವನ್ನು ಕೊಡುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಸೋಲು ಎಂಬುದೇ ಇಲ್ಲ. ಯಾಕೆಂದರೆ ಜಯವನ್ನು ಕೊಟ್ಟ ಕರ್ತನು ನಮ್ಮಲ್ಲಿ ವಾಸಿಸುವುದರಿಂದ ನಮಗೆ ಸೋಲು ಎಂಬುದಿಲ್ಲ. ಅಂದು ಕೆಂಪು ಸಮುದ್ರವು ಆ ಇಸ್ರಾಯೇಲ್ ಜನರ ಮುಂದೆ ಇರುವಾಗ, ಸುತ್ತಲೂ ಅರಣ್ಯವು ಸುತ್ತಿಕೊಂಡಿರುವಾಗ, ಏನು ಮಾಡುವುದೆಂದು ತಿಳಿಯದೆ ಇರುವಾಗ ಕರ್ತನು ಹೇಳಿದನು, ನಾನು ನಿಮಗಾಗಿ ಯುದ್ಧ ಮಾಡ್ತೇನೆ ಎಂಬುದಾಗಿ. ಇವತ್ತಿನ ಪರಿಸ್ಥಿತಿಯು ಕೂಡ ಆ ರೀತಿಯಲ್ಲೇ ಉಂಟು. ಸುತ್ತಲೂ ನಮಗೆ ಕತ್ತಲು ಕವಿದಂತ ಸ್ಥಿತಿ, ಎಲ್ಲರ ಸಮಸ್ಯೆಗಳು, ಸಂಕಟಗಳು, ಎಲ್ಲ ತರಹದ ಜೀವನದಲ್ಲಿ ಜಿಗುಪ್ಸೆ, ನಿರಾಶೆ, ಚಿಂತೆ, ವ್ಯಥೆಗಳು ತುಂಬಿದರೂ ಕರ್ತನು ಇವತ್ತು ನಿಮಗೆ ಧೈರ್ಯ ಪಡಿಸುತ್ತಾನೆ. ಭಯಪಡಬೇಡಿರಿ, ನಾನು ನಿಮಗಾಗಿ ಯುದ್ಧ ಮಾಡಿ ನಿಮಗೆ ಜಯ ಕೊಡ್ತೇನೆ, ನಿಮಗೆ ಸೋಲು ಎಂಬುದು ಇಲ್ಲವೇ ಇಲ್ಲ ಎಂಬುದಾಗಿ. ಪ್ರಿಯರೇ, ಈ ಹಾಡನ್ನು ಹಾಡುತ್ತಾ ಆತನನ್ನು ಕೊಂಡಾಡುವ, ನಮಗಾಗಿ ಯುದ್ಧ ಮಾಡುವ ಕರ್ತನೆ, ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನನ್ನು ಸ್ತುತಿಸ್ತೇನೆ ಎಂಬುದಾಗಿ ಹೇಳುತ್ತಾ ಆತನನ್ನು ಮಹಿಮೆ ಪಡಿಸುವ. ಹಾಲೆಲೂಯಾ. ಥ್ಯಾಂಕ್ ಯು.
ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನ್ನ ಕೈಯಲ್ಲಿರುವ ಆಯುಧಗಳು ಮಂತ್ರತಂತ್ರಗಳು ಫಲಿಸುವುದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ನನಗೆ ಇರುವ ಆಯುಧಗಳು ಮಂತ್ರತಂತ್ರಗಳು ಫಲಿಸುವುದಿಲ್ಲ. ಸೈತಾನ ತಲೆಯನ್ನು ಚಚ್ಚಿದಾತನು ನನ್ನೊಳಗೆ ವಾಸ ಮಾಡುತ್ತಿರುವನು. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಜಯವು ಜಯ ನನಗೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ಜಯವು ಜಯ ನನಗೆ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ಸೋಲಿಲ್ಲ ನನಗೆ ಸೋಲಿಲ್ಲ, ಯುದ್ಧವು ಕರ್ತನದೇ. ಭಯವಿಲ್ಲ ಯಾವ ಭಯವೂ ಇಲ್ಲ, ಯುದ್ಧವು ಕರ್ತನದೇ. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನಗಾಗಿ ಯುದ್ಧವ ಮಾಡುವ ಕರ್ತನು ನನ್ನ ಪಕ್ಷ ಇರುವನು. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು. ನನ್ನ ಪಕ್ಷ ಇರುವನು. ನನ್ನ ಜೊತೆ ಇರುವನು. ಹಲ್ಲೆಲೂಯಾ. ಅನುದಿನವೂ ನಮ್ಮ ಜೊತೆ ಇರುವಾತನು ನೀನೊಬ್ಬನೇ. ನಮಗೆ ಯುದ್ಧ ಮಾಡಿ ನಮಗಾಗಿ ಯುದ್ಧ ಮಾಡಿ ಜಯವನ್ನು ಕೊಡುವ ದೇವರು ನೀನಾಗಿರಿ. ಹೌದು ಕರ್ತನೇ, ಸೈತಾನನ ತಲೆಯನ್ನು ಜಜ್ಜಿ ಹಾಕಿದ ಆತ ನೀನಾಗಿರಿ. ವೈದ್ಯ ಫಲವನ್ನು ಮುರಿದಾಕಿದ ಆತನು ನೀನು. ನಮಗೆ ಯಾವ ಮಾಟ ಮಂತ್ರಗಳು ತಗಲದಂತೆ ಮಾಡಿದ ಆತನು. ನಮ್ಮೊಳಗೆ ವಾಸಿಸುವ ದೇವರು ನೀನು ಉನ್ನತನು. ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಸ್ತುತಿಸ್ತೇವೆ. ನಿನ್ನ ಪರಿಶುದ್ಧ ನಾಮವನ್ನು ಘನಪಡಿಸುವರಾಗಿದ್ದೇವೆ. ನಿನ್ನನ್ನು ಇನ್ನೂ ಮೇಲಕ್ಕೆತ್ತುವರಾಗಿದ್ದೇವೆ. ನಮಗಾಗಿ ಯುದ್ಧ ಮಾಡುವ ದೇವರೇ, ನಿನ್ನ ಪ್ರೀತಿಯು ಶಾಶ್ವತವಾದದ್ದು. ನಿನ್ನನ್ನು ನಾವು ಕೊಂಡಾಡುತ್ತೇವೆ, ಸ್ತುತಿಸ್ತೇವೆ. ನಮಗೆ ಜಯವನ್ನು ಕೊಡುವ ಆತನು. ನಮ್ಮ ಜೀವಿತದಲ್ಲಿ ಸೋಲು ಎಂಬುದಿಲ್ಲ, ಸೋಲು ಇಲ್ಲ. ನಾವು ಸೋಲು ಹೊಂದುವುದಿಲ್ಲ. ಯೇಸುವಿನ ನಾಮದಲ್ಲಿ ನಮಗೆ ಜಯ ಉಂಟು, ಜಯ ಉಂಟು, ಬಿಡುಗಡೆ ಉಂಟು, ಸ್ವಸ್ಥತೆ ಉಂಟು, ಆರೋಗ್ಯ ಉಂಟು, ಸಂತೋಷ ಉಂಟು, ಸಮಾಧಾನ ಉಂಟು. ಹೌದು, ನಿನ್ನನ್ನು ಕೊಂಡಾಡ್ತೀವಿ. ಇದೆಲ್ಲವೂ ನಿನ್ನಿಂದ ನಮಗೆ ಲಭಿಸಿದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯಾ. ಥ್ಯಾಂಕ್ ಯು ಫಾದರ್. ಪ್ರೈಸ್ ದಿ ಲಾರ್ಡ್. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ.
ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ ಕರ್ತನೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೊಂಡಾಡ್ತೇವೆ ಕರ್ತನೆ. ಕಷ್ಟಗಳಲ್ಲಿ ದುಃಖಗಳಲ್ಲಿ ನಮ್ಮ ಜೊತೆಯಾಗಿ ಇರುವ ಆತನು ನೀನು ಒಬ್ಬನೇ ಆಗಿರಿ ಕರ್ತನೆ. ಸೋಲುಗಳಲ್ಲಿ ಕೊರತೆಗಳಲ್ಲಿ ಜಯವನ್ನು ಕೊಡುವ ಆತನು ನೀನಾಗಿರಿ. ನಮಗಾಗಿ ಹಿತದ ಆಲೋಚನೆ ಇಟ್ಟಾತು ನೀನಾಗಿರಿ. ನಮ್ಮ ಬಗ್ಗೆ ಯೋಚಿಸುವ ಚಿಂತಿಸುವ ದೇವರು ನೀನಾಗಿರಿ. ಓ ಕರ್ತನಿನ ಕೃಪೆಗಾಗಿ ಸ್ತೋತ್ರ. ನೀನು ಒಳ್ಳೆಯ ದೇವರು. ನೀನು ನಮ್ಮ ಜೀವಿತದಲ್ಲಿ ಒಳ್ಳೆತನವನ್ನು ಮಾಡುವ ಆತನು. ನಿನ್ನ ದಯೆಯು ಅಪರಿಮಿತವಾಗಿದೆ. ನಿನ್ನ ಕೃಪೆಯು ಯುಗಾಂತರಕ್ಕೂ ಬಾಳುವುದು. ನೀನು ಒಳ್ಳೆಯ ದೇವರು. ನಿನ್ನ ಆರಾಧಿಸುತ್ತೇವೆ. ನಿನ್ನ ಪರಿಶುದ್ಧ ನಾಮನ ಕೊಂಡಾಡುವರಾಗಿದ್ದೇವೆ. ಉನ್ನತೋನ್ನತನೇ, ಮಹೋನ್ನತನೇ, ಇರುವಾತನೇ, ಬದಲಾಗದವನೇ, ನಿರಂತರಕ್ಕಿರುವ ದೇವರೇ, ನಿತ್ಯನಾದ ತಂದೆಯೇ, ಸದಬಲ ಸ್ವಾಮಿಯೇ, ನಿನ್ನನ್ನು ನಾವು ಕೊಂಡಾಡುತ್ತೇವೆ, ನಿನ್ನ ಆರಾಧಿಸ್ತೇವೆ, ನಿನ್ನಲ್ಲಿ ಹೆಚ್ಚಳ ಪಡುವರಾಗಿದ್ದೇವೆ, ನಿನ್ನ ಒಳ್ಳೆತನವನ್ನು ಸಾರಿ ಹೇಳುವವರಾಗಿದ್ದೇವೆ. ನೀನು ಒಳ್ಳೆಯವರನ್ನು ಹೇಳುತ್ತಾ ಅನುಭವದಿಂದ ನಾವು ಸವಿದು ನಿನ್ನನ್ನು ಆರಾಧಿಸ್ತೇವೆ ಅಪ್ಪ. ನಿನ್ನ ಒಳ್ಳೆತನವನ್ನು ಕೊಂಡಾಡುತ್ತೇವೆ, ಸ್ತುತಿಸುತ್ತೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ದೇವರು ನಮ್ಮನ್ನು ಪ್ರೀತಿಸಿದ್ದು ಶಾಶ್ವತವಾದ ಪ್ರೀತಿಯಿಂದ. ಆತ ನಮ್ಮನ್ನು ಪ್ರೀತಿಯಿಂದ ಮಮತೆಯಿಂದ ಸೆಳೆದುಕೊಂಡಿದ್ದಾನೆ. ಆತನ ಪ್ರೀತಿಯ ನಾವು ಅನುಭವದಿಂದ ಸವಿದು ನೋಡಿದ್ದೇವೆ. ದೇವರು ಒಳ್ಳೆಯವನೆಂದು ನಾವು ಹೇಳುವವರಾಗಿದ್ದೇವೆ. ಯಾಕೆಂದ್ರೆ ಆತನು ಒಳ್ಳೆಯವನೇ ಆಗಿದ್ದಾನೆ. ನಮ್ಮ ಜೀವಿತದಲ್ಲಿ ಒಳ್ಳೆತನ ಮಾಡಿದ್ದಾನೆ. ಪಾಪಿಗಳಾದ ನಮ್ಮನ್ನು ಬದಲಾಯಿಸಿ ಇವತ್ತು ದೇವರ ಮಕ್ಕಳಾಗಿ ಮಾಡಿದ್ದಾನೆ. ದೇವರ ಮಗುವಾಗಿ ನಮ್ಮನ್ನು ಬದಲಾಯಿಸಿದ್ದಾನೆ. ನಾವು ಇವತ್ತು ಆತನ ಸನ್ನಿಧಿಯಲ್ಲಿ ಇರುವುದಾದರೆ ಅದು ಆತನ ಕೃಪೆ ಮತ್ತು ದಯೆಯಾಗಿದೆ. ಯೇಸುವಿನ ರಕ್ತವು ಸಕಲ ಪಾಪವನ್ನು ತೊಳೆದು ಶುದ್ಧ ಮಾಡುತ್ತದೆ ಎಂಬುದಾಗಿ ಬರೆಯಲ್ಪಟ್ಟ ಪ್ರಕಾರ ಇವತ್ತು ನಮ್ಮನ್ನು ಆತನ ರಕ್ತದಿಂದ ಶುದ್ಧ ಮಾಡಿ ಆತನ ಸಮ್ಮುಖದಲ್ಲಿ ಇದ್ದು ಆತನನ್ನು ಆರಾಧಿಸಬೇಕು, ಆತನಲ್ಲಿ ಸಂತೋಷ ಪಡಬೇಕೆಂಬುದಾಗಿ ಆತ ನಮ್ಮನ್ನು ಕರುಣಿಸಿ ನಡೆಸಿದ ದೇವರ ಆತನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ಹಾಡು ಹೇಳ್ತದೆ, ನನ್ನ ಪ್ರಾಣ ಇರುವವರೆಗೂ ಆತನನ್ನು ಪ್ರೀತಿಸ್ತೇನೆ, ನನ್ನ ಉಸಿರಿರುವ ತನಕ ಆತನಿಗಾಗಿ ನಾನು ಜೀವಿಸ್ತೇನೆ ಎಂಬುದಾಗಿ. ಪ್ರಿಯರೇ, ನಮ್ಮ ಪ್ರಾಣ ಇರುವ ತನಕ ಆತನನ್ನು ಪ್ರೀತಿಸುವುದು ಅದು ಆತನು ಬಯಸುವನಾಗಿದ್ದಾನೆ. ನಮ್ಮ ಉಸಿರಿರುವ ತನಕ ಆತನಿಗಾಗಿ ಜೀವಿಸಬೇಕೆಂಬುದಾಗಿ ಆತನು ಬಯಸುವನಾಗಿದ್ದಾನೆ. ಆದ್ದರಿಂದ ಸಂತೋಷಭರಿತರಾಗಿ ಬಿಡುಗಡೆ ಕೊಟ್ಟ ದೇವರನ್ನು, ಸಂಪೂರ್ಣವಾಗಿ ನಮಗೆ ರಕ್ಷಣೆ ಕೊಟ್ಟ ದೇವರನ್ನು, ಹೊಸ ಜೀವವನ್ನು ಕೊಟ್ಟ ದೇವರನ್ನು, ನಮ್ಮ ಪಾಪಗಳನ್ನು ತೊಳೆದು ಶುದ್ಧ ಮಾಡಿದ ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಆತನನ್ನು ಆರಾಧಿಸಿ ಆತನಲ್ಲಿ ಹೆಚ್ಚಳ ಪಡುವ. ಹಾಲೆಲೂಯಾ. ಥ್ಯಾಂಕ್ ಯು. He will see you,
ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಪ್ರಾಣ ಕೊಟ್ಟ ನಿನ್ನ ಪ್ರೀತಿಯನ್ನು ಲೋಕದ ಕಡೆಗೆ ಸಾರುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡ ತಂದೆ, ನಿನ್ನನ್ನು ಕೊಂಡಾಡ್ತೇವೆ. ಈ ಒಂದು ಜೀವಿತವು ನಮಗೆ ಕೊಟ್ಟಿದ್ದೀ, ನಿನಗಾಗಿ ಜೀವಿಸದಕ್ಕಾಗಿ ನಿನ್ನನ್ನು ಆರಾಧಿಸ್ತೇವಪ್ಪ, ನಿನ್ನನ್ನು ಕೊಂಡಾಡ್ತೇವೆ. ನೀನು ಒಳ್ಳೆಯ ದೇವರು, ನಮ್ಮ ಪಾಪಗಳನ್ನು ಕ್ಷಮಿಸಿದಾತನು, ನಮ್ಮನ್ನು ನಿನ್ನ ರಕ್ತದಿಂದ ಶುದ್ಧ ಮಾಡಿದಾತನು, ನಿನ್ನ ಸಮ್ಮುಖದಲ್ಲಿ ಎದ್ದುಕೊಂಡು ನಿನ್ನ ಆರಾಧಿಸದಕ್ಕಾಗಿ ಹೆಸರೆತ್ತಿ ಕರೆದಾತು ನೀನಾಗಿರಿ. ನಿನ್ನನ್ನು ಕೊಂಡಾಡ್ತೇವೆ, ಸ್ತುತಿಸ್ತೇವೆ, ಆರಾಧಿಸ್ತೇವೆ. ನಿನ್ನ ಪರಿಶುದ್ಧ ನಾಮ ನಾವು ಮೇಲೆ ಕೆತ್ತುವರಾಗಿದ್ದೇವೆ, ನಿನ್ನ ಒಳ್ಳೆತನವನ್ನು ಸಾರಿ ಹೇಳುವವರಾಗಿದ್ದೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಿನ್ನನ್ನು ನಾವು ಪ್ರೀತಿಸುವರಾಗಿದ್ದೇವೆ ಅಪ್ಪ, ನಿನ್ನ ನಾವು ಪ್ರೀತಿಸುವರಾಗಿದ್ದೇವೆ, ನಿನಗಾಗಿ ನಾವು ಜೀವಿಸುವರಾಗಿದ್ದೇವೆ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಆರಾಧನೆ
ಹಾಲೆಲೂಯ. ನಿನ್ನನ್ನು ಕೊಂಡಾಡುವರಾಗಿದ್ದೇವೆ. ನಿನ್ನ ನಾಮವು ಶ್ರೇಷ್ಠವಾದ ನಾಮ. ನಿನ್ನನ್ನು ಆರಾಧಿಸ್ತೇವೆ. ಉನ್ನತನು ನೀನು, ಪರಿಶುದ್ಧನು, ಮಹತ್ವ ಮಹಿಮೆಯುಳ್ಳ ದೇವರು. ನಿನ್ನನ್ನು ಕೊಂಡಾಡ್ತೇವೆ, ನಿನ್ನನ್ನು ಆರಾಧಿಸ್ತೇವೆ. ಹಾಲೆಲೂಯ. ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ. ಈ ನಾಮವನ್ನು ನಮಗೆ ತಿಳಿಯಪಡಿಸಿ, ಈ ನಾಮದಲ್ಲಿರುವ ಶಕ್ತಿಯನ್ನು ನಮಗೆ ತಿಳಿಯಪಡಿಸಿದ ನೀನಾಗಿದೆ. ನಿನ್ನ ನಾಮದಲ್ಲಿ ಬಲ ಉಂಟು. ನಿನ್ನ ನಾಮದಲ್ಲಿ ರೋಗಗಳು ಗುಣವಾಗ್ತದೆ. ಎಲ್ಲಾ ತರದ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಹೊಂದುತ್ತದೆ. ಯೇಸುವಿನ ನಾಮ ಬಿಡುಗಡೆಯ ನಾಮ. ಯೇಸುವಿನ ನಾಮ ಪರಿಶುದ್ಧವಾದ ನಾಮ. ಈ ನಾಮ ನಾವು ಹೇಳ್ತಿರುವಾಗ ಎಲ್ಲ ಅಂಧಕಾರದ ಶಕ್ತಿಗಳು ಓಡಿ ಹೋಗ್ತದೆ. ನಮ್ಮ ಜೀವಿತದಲ್ಲಿ ಬಿಡುಗಡೆ ಉಂಟಾಗ್ತದೆ. ಅಪ್ಪ, ಈ ನಾಮವು ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವು ಬರೆಯಲ್ಪಟ್ಟಿದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂಬುದಾಗಿ ನೀನು ಆತನನ್ನು ಕೊಟ್ಟಿ ಎಂಬುದಾಗಿ ಇವತ್ತು ಆ ನಿತ್ಯ ಜೀವವನ್ನು ನಿನ್ನ ಮಗನಲ್ಲಿ ನಾವು ಹೊಂದಿದ್ದೇವೆ. ಅಪ್ಪ, ಈ ಮಗನ ಈ ಲೋಕಕ್ಕೆ ಬಂದದಕ್ಕಾಗಿ ಸ್ತೋತ್ರ. ಈ ಮಗನಲ್ಲಿ ನಮ್ಮ ಪಾಪಗಳನ್ನು, ನಮ್ಮ ಶಾಪಗಳನ್ನು, ನಮ್ಮ ಕಷ್ಟಗಳನ್ನು, ಸಂಕಟಗಳನ್ನು, ಎಲ್ಲಾ ತರದ ಬಂಧನಗಳನ್ನು ಎಲ್ಲ ಬಿಡುಗಡೆಗಾಗಿ ಆತನು ಕೊಟ್ಟ ಬೆಲೆಯಿಂದ ನಮಗೆ ಬಿಡುಗಡೆ ಆಗಿದೆ. ಎಲ್ಲವನ್ನು ಆತನ ಮೇಲೆ ಹಾಕಿ ನಮಗೆ ಬಿಡುಗಡೆ ಕೊಟ್ಟ ತಂದೆಯಾದ ದೇವರು ನೀನಾಗಿರಿ. ನಿನ್ನನ್ನು ಎಷ್ಟು ಸ್ತುತಿಸಿದರೂ ಅದು ಕಡಿಮೆ ಆಗಿದೆ. ನಿನ್ನ ನಾಮಕ್ಕೆ ತಕ್ಕಂತೆ ಯಾರು ನಿನ್ನನ್ನು ಆರಾಧಿಸುವರೆಂದು ಬರೆಯಲ್ಪಟ್ಟಿದೆ. ಕರ್ತನೇ, ನಮ್ಮ ದೇವರ ಮಹತ್ವಗಳನ್ನು ವರ್ಣಿಸುವವರು ಯಾರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕರ್ತನೇ, ನಿನ್ನ ಮಕ್ಕಳಾದ ನಾವು, ಯೇಸುವಿನ ರಕ್ತದ ಮೂಲಕ ತೊಳೆಯಲ್ಪಟ್ಟ ಮಕ್ಕಳು ನಾವು ಇವತ್ತು ನಿನ್ನ ನಾಮವನ್ನು ಕೊಂಡಾಡುತ್ತಾ ನಿನ್ನಲ್ಲಿ ನಾವು ಹರ್ಷಗೊಳ್ಳುವರಾಗಿದ್ದೇವೆ. ನಿನ್ನ ನಾಮವು ಮಹಿಮೆಯುಳ್ಳ ನಾಮ, ಮಹತ್ವವುಳ್ಳ ನಾಮ, ಪರಿಶುದ್ಧವಾದ ನಾಮ, ಉನ್ನತವಾದ ನಾಮ, ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ. ಈ ನಾಮವನ್ನು ಕೊಂಡಾಡಿ ನಿನ್ನಲ್ಲಿ ನಾವು ಹರ್ಷಗೊಳ್ಳುವರಾಗಿದ್ದೇವೆ. ನಾವು ಹಿಕ್ಕುವ ಬಲವಾದ ನೀನು ಆಗಿರಿ ಕರ್ತನೆ. ನಾವು ನಿನ್ನಲ್ಲಿ ಹೆಚ್ಚಳ ಪಡುವರಾಗಿದ್ದೇವೆ. ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ ಎಂಬುದಾಗಿ ಬರೆಯಲ್ಪಟ್ಟ ಪ್ರಕಾರ ನಾವು ಈ ಲೋಕದ ಯಾವ ಸಂಗತಿಗಳಲ್ಲಿ ಹೆಚ್ಚಳ ಪಡದೆ ನಿನ್ನಲ್ಲಿ ಹೆಚ್ಚಳ ಪಟ್ಟು ನಿನ್ನ ನಾಮವನ್ನು ಗಣಪಡಿಸಿ ನಿನ್ನ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುವರಾಗಿದ್ದೇವೆ. ಈ ಬೆಳಗಿನ ಸಮಯದಲ್ಲಿ ಸಭೆಯಾಗಿ ನನ್ನ ಆರಾಧಿಸಕ್ಕಾಗಿ ಪುನರಾವರ್ತಿ ನಮಗೆ ಅವಕಾಶ ಪಡೆದಕ್ಕಾಗಿ ಸ್ತೋತ್ರ. ನಿನ್ನ ನಾಮವನ್ನು ಕೊಂಡಾಡಿ ನಿನ್ನಲ್ಲಿ ಹರ್ಷಗೊಳ್ಳುವಾಗ ಪ್ರತಿಯೊಬ್ಬರನ್ನು ನೀನು ಎಲ್ಲಿ ಅವರಿದ್ದಾರೋ ಅಲ್ಲಿ ಬಂದು ಆಶೀರ್ವದಿಸುವ ದೇವರು. ನೀನು ಅವರ ಮಧ್ಯದಲ್ಲಿ ಚಲಿಸುವ ದೇವರು. ಎಲ್ಲ ರೋಗಗಳು ಯೇಸುವಿನ ನಾಮಕ್ಕೆ ಅಧೀನವಾಗಿ ಬಿಟ್ಟು ಹೋಗ್ತದೆ. ಎಲ್ಲ ಬಂಧನಗಳು ಯೇಸುವಿನ ನಾಮದಲ್ಲಿ ಕಳಚಿ ಹೋಗ್ತದೆ. ಎಲ್ಲ ರೋಗಗಳು ಯೇಸುವಿನ ನಾಮಕ್ಕೆ ಅಧೀನವಾಗಿ ಬಿಟ್ಟು ಹೋಗ್ತದೆ ಎಂದು ಬರೆಯಲ್ಪಟ್ಟಿದೆ. ಸ್ವಸ್ಥತೆ ಅದು ನಿನ್ನಿಂದ ಹೊಂದಿಕೊಳ್ಳುವರಾಗಿದ್ದೇವೆ. ಎಲ್ಲಾ ತರದ ಮನಃಶಾಂತಿಯು ಅದು ನಿನ್ನಿಂದ ಬರ್ತದೆ. ಯಾಕೆಂದ್ರೆ ನೀನು ಸಮಾಧಾನ ಪ್ರಭುವಾಗಿದೆ. ನಿನ್ನಲ್ಲೇ ಬಿಡುಗಡೆ, ನಿನ್ನಲ್ಲೇ ಸ್ವಸ್ಥತೆ, ನಿನ್ನಲ್ಲೇ ಸಂತೋಷ, ನಿನ್ನಲ್ಲೇ ಸಮಾಧಾನ. ನಿನ್ನ ನಾಮವು ಉನ್ನತವಾದ ನಾಮ. ಕರ್ತನಿ ನಾಮಕ್ಕಾಗಿ ಪುನರಾವರ್ತಿ ನಾವು ಕೊಂಡಾಡುತ್ತಾ ನಿನ್ನನ್ನು ಸ್ತುತಿಸುವರಾಗಿದ್ದೇವೆ. ಎಲ್ಲಾ ಮಹಿಮೆ, ಎಲ್ಲಾ ಘನತೆ, ಎಲ್ಲಾ ಗೌರವ, ಆರಾಧನೆ ನಿನಗೆ ಒಬ್ಬನಿಗೆ ಸಲ್ಲಿಸ್ತೇವೆ. ನಮ್ಮ ರಕ್ಷಕನು ಒಡೆಯನೂ ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ ಯು ಲಾರ್ಡ್. Hallelujah. Praise you. ದೇವರನ್ನು ಆರಾಧಿಸಿ ನಾವು ಆತನ ಪ್ರಸನ್ನತೆಯನ್ನು ಅನುಭವಿಸಿದೆವು. ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಸಿದ್ಧರಾಗಿದ್ದೇವೆ. ಅದರ ಮೊದಲು ದೇವರ ವಾಕ್ಯದಿಂದ ಉತ್ತೇಜನ ಪಡೆಯುವ ಮೊದಲು ಈ ವಾರದಲ್ಲಿ ಯಾರೆಲ್ಲ ಹುಟ್ಟು ದಿವಸವನ್ನು ಆಚರಿಸುತ್ತೀರಿ ಹಾಗೂ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸಲಿಕ್ಕೆ ಇದ್ದೀರಿ, ಅವರಿಗಾಗಿ ನಾವು ಪ್ರಾರ್ಥಿಸಲಿದ್ದೇವೆ. ನೀವು ಎಲ್ಲೇ ಇದ್ದರೂ ಕೂಡ ನಿಮ್ಮ ತಲೆಗಳನ್ನು ಬಾಗಿಸಿ ನಮ್ಮೊಂದಿಗೆ ಪ್ರಾರ್ಥನೆಯಲ್ಲಿ ಸೇರಿಕೊಳ್ಳಿರಿ. ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ಇವತ್ತು ಯಾರೆಲ್ಲ ಈ ವಾರದಲ್ಲಿ ಹುಟ್ಟು ದಿವಸವನ್ನು ಆಚರಿಸುತ್ತಾರೆ, ನೀನು ಅವರನ್ನು ಹೇರಳವಾಗಿ ಆಶೀರ್ವದಿಸು. ನಿನ್ನ ಕೃಪೆಯಿಂದ ಅವರು ಈ ತನಕ ಬದುಕಿ ಉಳಿದಿದ್ದಾರೆ. ನಾಳೆ ಏನು ಎಂಬುದಾಗಿ ನಮಗೆ ಗೊತ್ತಿಲ್ಲ, ಆದರೆ ನಾಳೆಯ ಮೇಲೆ ಪರಿಪೂರ್ಣ ನಿಯಂತ್ರಣ ನಿನಗಿದೆ. ನಮಗೆ ಒಳ್ಳೆಯ ಭವಿಷ್ಯವನ್ನು ಕೊಡುವಂಥ ದೇವರು ನೀನಾಗಿದೆ. ನಮ್ಮ ಹಿತಕ್ಕಾಗಿ ಆಲೋಚನೆ ಮಾಡಿದಂಥ ದೇವರಾಗಿದೆ. ಆದ್ದರಿಂದ ಈ ಪ್ರಿಯರು
ಅವರ ಜೀವಿತದ ಇನ್ನೊಂದು ವರ್ಷಕ್ಕೆ ಕಾಲಿಡುವಾಗ ಪ್ರತಿ ದಿವಸ ಅವರು ನಿನ್ನೊಂದಿಗೆ ನಡೆಯುವಂಥ ಕೃಪೆಯನ್ನು ಅವರಿಗೆ ಕೊಡಬೇಕು. ನಿನ್ನ ವಾಕ್ಯದಲ್ಲಿ ನೆಲೆಗೊಂಡು ನಿನ್ನನ್ನು ಮೆಚ್ಚಿಸುವಂಥ ಆಸಕ್ತಿ ಸದಾ ಅವರಿಗೆ ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಅವರ ಜೀವಿತದಲ್ಲಿಟ್ಟಂಥ ಉದ್ದೇಶವನ್ನು ನೆರವೇರಿಸಿ ಅವರು ನಿನ್ನ ಸಂಗಡ ಇದ್ದುಕೊಂಡು ನಿನ್ನ ಚಿತ್ತ ಮಾಡಿ ನಿನ್ನನ್ನು ಮೆಚ್ಚಿಸುವಂತೆ ನೀನು ಬಲಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅವರಿಗೆ ಒಳ್ಳೆಯ ಆರೋಗ್ಯ ಕೊಡುತ್ತದೆ. ಅವರ ಅವಶ್ಯಕತೆಗಳನ್ನು ಕೂಡ ನೀಗಿಸಿ ಅವರು ನಡೆಯುವಂಥ ಪ್ರತಿಯೊಂದು ಹೆಜ್ಜೆ ಅದು ನಿನ್ನ ಮಾರ್ಗದಲ್ಲಿ ಅವರು ನಡೆದು ನಿನ್ನನ್ನು ಮಹಿಮೆಪಡಿಸಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ದಾಂಪತ್ಯ ಜೀವಿತದಲ್ಲಿದ್ದಂಥ ನಮ್ಮ ಪ್ರಿಯರನ್ನು ನಾವು ಪ್ರಾರ್ಥಿಸ್ತೇವೆ. ಅವರು ಮಾಡಿದಂಥ ಒಡಂಬಡಿಕೆಯನ್ನು ಕಡೆ ತನಕ ಕಾಪಾಡುವಂಥ ಕೃಪೆಯನ್ನು ನೀನು ನೀಡಬೇಕು. ಅವನು ಹೇರಳವಾಗಿ ಆಶೀರ್ವದಿಸಬೇಕು. ವೈರಿ ಕುಟುಂಬಗಳನ್ನು ಮುಟ್ಟದಂತೆ ಈ ಕುಟುಂಬವನ್ನು ನೀನು ಆರಿಸಿಕೊಂಡಂಥ ನಿನ್ನ ಯೋಜನೆ ಯೆಹೋಶುವನು ಹೇಳಿದಂತೆ ನಾನು ನನ್ನ ಮನೆಯು ಯೆಹೋವನನ್ನೇ ಸೇವಿಸ್ತೇವೆ ಎಂಬುದಾಗಿ ಹೇಳಿದಂತೆ ಅವರ ಇಡೀ ಕುಟುಂಬವಾಗಿ ನಿನ್ನನ್ನು ಸೇವಿಸುವಂತೆ ನಿನ್ನ ಕೃಪೆ ಅವರ ಮೇಲೆ ಸುರಿಸಿ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಕುಟುಂಬಗಳನ್ನು ಆಶೀರ್ವದಿಸಿ ನಿನ್ನ ಚಿತ್ತ ಅವರ ಮೂಲಕ ನೆರವೇರಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿದ್ದೇವೆ. ನಾವು ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗುವ. ಪರಲೋಕದಲ್ಲಿರುವಂತಹ ತಂದೆಯಾದ ದೇವರೇ, ಇವತ್ತು ನಿನ್ನ ವಾಕ್ಯದಿಂದ ನಾವೇನು ಕಲಿತುಕೊಳ್ಳಬೇಕೆಂಬುದಾಗಿ ನೀನು ಬಯಸುತ್ತೀಯೋ ಹಾಗೂ ಈ ವಾಕ್ಯದ ಮೂಲಕ ಯಾರಿಗೆ ಉತ್ತೇಜನ, ಧೈರ್ಯ, ಸಾಂತ್ವನ, ಬಿಡುಗಡೆ ಕೊಡಬೇಕೆಂಬುದಾಗಿ ಬಯಸುತ್ತೀಯೋ ಪರಿಶುದ್ಧಾತ್ಮನೇ, ಈ ವಾಕ್ಯದ ಬೋಧನೆಯು ನಡೀತಿರುವಾಗ ನೀನು ಕೇಳುವವರ ಪ್ರತಿಯೊಬ್ಬರ ಮನಸ್ಸುಗಳಲ್ಲಿ ಕಾರ್ಯ ಮಾಡು. ಪ್ರತಿಯೊಬ್ಬರ ಮನೋನೇತ್ರಗಳನ್ನು ಬೆಳಗಿಸು. ಪರಿಶುದ್ಧಾತ್ಮನೇ, ನೀನೇ ಇವತ್ತು ಮಾತನಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕೇಳುವಂಥ ವಾಕ್ಯ ಪ್ರತಿಯೊಬ್ಬರಿಗೂ ಕೂಡ ನಿನ್ನ ಸಂಗಡ ನಡೆಯುವಂತೆ ಹೊಸ ಆಸಕ್ತಿಯನ್ನು ಹುಟ್ಟಿಸುವಂಥದ್ದಾಗಲಿ. ವಾಕ್ಯ ಕೇಳುವುದರ ಮೂಲಕ ಅವರ ನಂಬಿಕೆಯು ಹೆಚ್ಚಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ಈ ಸಂದೇಶವನ್ನು ನೀನು ಆಶೀರ್ವದಿಸಿ ನಿನ್ನ ಅಭಿಷೇಕದ ಬಲದಿಂದ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಇವತ್ತು ಸಂದೇಶ ಕೊಡುವುದಕ್ಕಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಿರುವಾಗ ಹಾಗೂ ಸಂದೇಶವನ್ನು ನಾನು ಸಿದ್ಧಪಡಿಸ್ತಿರುವಾಗ ದೇವರು ಸಡನ್ ನನ್ನ ಮನಸ್ಸಿನಲ್ಲಿ ಈ ವಾಕ್ಯವನ್ನು ಹಂಚುವಂತೆ ಪ್ರೇರೇಪಣೆ ಹಾಕಿದನು. ಆದ್ದರಿಂದ ಇವತ್ತು ನಮ್ಮ ಧ್ಯಾನಕ್ಕಾಗಿ ಆದಿಕಾಂಡದಲ್ಲಿ 26ನೇ ಅಧ್ಯಾಯದಲ್ಲಿ ಮೊದಲಿನ 3 ವಾಕ್ಯಗಳನ್ನು ನಾವು ಓದುವ. ಆದಿಕಾಂಡದಲ್ಲಿ 26ನೇ ಅಧ್ಯಾಯದಲ್ಲಿ ಮೊದಲಿನ 3 ವಾಕ್ಯಗಳು. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಇಸಾಕನು ಫಿಲಿಸ್ತಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು. ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶವನ್ನೆಲ್ಲ ಕೊಡುವೆನು. ಈ ವಾಕ್ಯ ಭಾಗದಲ್ಲಿ ನಾವು ಕೇಳಿದೆವು, ಅಬ್ರಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ
ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಅಬ್ರಾಮನು ಕಸ್ದೀಯ ದೇಶದಲ್ಲಿ ದೇವರನ್ನು ಅರಿಯದವನಾಗಿದ್ದನು. ಆ ಸಮಯದಲ್ಲಿ ಪ್ರಭವ ಸ್ವರೂಪನಾದ ದೇವರು ಆತನಿಗೆ ಕಾಣಿಸಿಕೊಂಡು ಆತನಿಗೆ ಕಾನಾನ್ ದೇಶಕ್ಕೆ ಹೋಗಬೇಕು, ನಾನು ಆ ದೇಶದಲ್ಲಿ ನಿನ್ನನ್ನು ಆಶೀರ್ವದಿಸುತ್ತೇನೆ ಎಂಬುದಾಗಿ ಹೇಳುವುದನ್ನು ನಾವು ಆದಿಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಅಬ್ರಾಮನು ದೇವರ ಮೇಲೆ ನಂಬಿಕೆ ಇಟ್ಟು ಕಸ್ದೀಯ ದೇಶವನ್ನು ಬಿಟ್ಟು ಕೇವಲ ತನ್ನ ಕುಟುಂಬದೊಂದಿಗೆ ಆತನು ಜೊತೆಯಲ್ಲಿ ಲೋತನನ್ನು ಕರ್ಕೊಂಡು ಕಾನಾನ್ ದೇಶಕ್ಕೆ ಬಂದನು. ಕಾನಾನ್ ದೇಶದಲ್ಲಿ ಆತನು ಬಂದ ಮೇಲೆ ಅಲ್ಲಿ ಒಂದು ಘೋರವಾದ ಬರ ಬಂದಿತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಆದಿಕಾಂಡದಲ್ಲಿ 12ನೇ ಅಧ್ಯಾಯದಲ್ಲಿ 9-10ನೇ ವಾಕ್ಯಕ್ಕೆ ನಾವು ತಿರುಗಿಸುವುದಾದರೆ, ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಯಳಿಗೆ, ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು, ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಅಬ್ರಾಮನು ಕಾನಾನ್ ದೇಶಕ್ಕೆ ಬಂದಿದ್ದಾನೆ. ಆದರೆ ಸ್ವಲ್ಪ ಸಮಯದ ನಂತರ ಒಂದು ಘೋರವಾದ ಕ್ಷಾಮವು ಕಾನಾನ್ ದೇಶದ ಮೇಲೆ ಬಂದಿತು ಎಂಬುದಾಗಿ ನಾವು ಕಾಣುತ್ತೇವೆ, ಅಥವಾ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಬ್ರಾಮನು ಆ ಸಮಯದಲ್ಲಿ ಮನಸ್ಸಿನಲ್ಲಿ ಯೋಚಿಸಿರಬಹುದು, ಯೆಹೋವನು ಅಥವಾ ದೇವರು ನನಗೆ ಕಾನಾನ್ ದೇಶಕ್ಕೆ ಹೋಗಬೇಕೆಂಬುದಾಗಿ ಹೇಳಿದ್ದಾನೆ, ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆದರೆ ಈಗ ಈ ಘೋರ ಕ್ಷಾಮ, ಆತನ ಮನಸ್ಸಿನಲ್ಲಿ ಏನೆಲ್ಲ ಆಲೋಚನೆ ಬರ್ತಿತ್ತೋ ನಾವು ಊಹಿಸಬಹುದು. ಘೋರ ಕ್ಷಾಮದಲ್ಲಿ ಅನೇಕ ಯೋಚನೆಗಳು ಅವನಲ್ಲಿ ಬರಬಹುದು. ದೇವರು ಈ ಪರಿಸ್ಥಿತಿಯಲ್ಲಿ ಹೇಗೆ ನನ್ನನ್ನು ಆಶೀರ್ವದಿಸಬಹುದು, ಅಥವಾ ಈ ಒಂದು ಘೋರ ಪರಿಸ್ಥಿತಿಯನ್ನು ಯಾಕೆ ದೇವರು ಬರಮಾಡಿದ್ದಾನೆ, ದೇವರು ನನ್ನನ್ನು ಕರೆದು ಆಶೀರ್ವಾದ ಮಾಡ್ತೇನೆ ಎಂಬುದಾಗಿ ಹೇಳಿದ ಮೇಲೆ ಇಂತಹ ಪರಿಸ್ಥಿತಿ ಯಾಕೆ ಬಂದಿದೆ ಎಂಬುದಾಗಿ ಆತನು ಯೋಚಿಸಿರಬಹುದು. ಇವತ್ತು ಕ್ರಿಸ್ತನಲ್ಲಿದ್ದಂಥ ದೇವಜನರು ನಾವು ದೇವರ ವಾಕ್ಯದಿಂದ ನಮ್ಮ ಎಲ್ಲ ತಪ್ಪಾದ ಯೋಚನೆಗಳನ್ನು ಸರಿಪಡಿಸಬೇಕು. ಇವತ್ತು ಏನು ವಾಕ್ಯ ಬರೆಯಲ್ಪಟ್ಟಿದೆ, ಆ ವಾಕ್ಯವು ನಮ್ಮ ಯೋಚನೆಗಳು ನಾವು ದೇವರ ವಾಕ್ಯದ ಮುಖಾಂತರವಾಗಿ ಸರಿಪಡಿಸಿ ನಮ್ಮ ಪರಿಪೂರ್ಣವಾದ ಭರವಸೆಯನ್ನು ದೇವರ ಮೇಲೆ ಇಡಬೇಕು ಎಂಬುದಾಗಿ ನಮಗೆ ವಾಕ್ಯವು ಬೋಧಿಸುತ್ತದೆ. ನಾವು ಸಹ ಕೆಲವೊಂದು ಬಾರಿ ಹೀಗೆ ಯೋಚಿಸುತ್ತೇವೆ, ಈ ಲೋಕದಲ್ಲಿ ಹೇಗೋ ಸಮಸ್ಯೆ ಇದೆ, ಅನೇಕ ದೇವರುಗಳನ್ನು ನಂಬಿ ಆಯಿತು, ಯಾವ ದೇವರಲ್ಲಿ ನಂಬಿದ್ರೂ ಕೂಡ ಉದ್ಧಾರವಿಲ್ಲ, ಯೇಸು ಅದ್ಭುತ ಮಾಡುತ್ತಾನೆ ಎಂಬುದಾಗಿ ಕೆಲವರು ಯೇಸುವಿನಲ್ಲಿ ನಂಬಿಕೆ ಇಟ್ಟು ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನು ಒಡೆಯನು ಎಂಬುದಾಗಿ ಸ್ವೀಕಾರ ಮಾಡಬಹುದು. ಹಾಗೂ ಅವರು ಯೋಚಿಸಿರ್ಬೋದು, ಇನ್ನು ಯೇಸುವಿನಲ್ಲಿ ನಂಬಿದರೆ ನನಗೆ ಯಾವ ಪ್ರಾಬ್ಲಮ್ ಬರಲಿಕ್ಕಿಲ್ಲ ಎಂಬುದಾಗಿ. ಆದರೆ ಪ್ರಿಯರೇ, ನಾವು ಒಂದನ್ನು ಅರ್ಥ ಮಾಡಿಕೊಳ್ಳಬೇಕು. ಅಬ್ರಾಮನ ವಿಷಯದಲ್ಲಿ ನೋಡುವುದಾದರೆ ಆತನು ನಂಬುವವರಿಗೆಲ್ಲರಿಗೂ ಮೂಲ ಪಿತೃನೆ ಎಂಬುದಾಗಿ, ಈ ದ ಫಾದರ್ ಆಫ್ ಫೇತ್, ಆತನು ನಂಬಿಕೆಯ ಮೂಲ ಪಿತೃನೆ ಎಂಬುದಾಗಿ ಸತ್ಯವೇದ ಹೇಳ್ತದೆ.
ಅಬ್ರಾಹ್ಮನಿಂದ ಹಿಡಿದು ಈಸಾಕ, ಯಾಕೋಬ, ಮುಂದಕ್ಕೆ ಎಷ್ಟೇ ನಂಬಿಕೆಯಲ್ಲಿದ್ದ ಭಕ್ತರಾಗಲಿ, ಅವರು ತಮ್ಮ ಜೀವಮಾನ ಕಾಲದಲ್ಲಿ ಅನೇಕ ಕಠಿಣ ಪರಿಸ್ಥಿತಿಗಳನ್ನು ದಾಟಿ ಹೋಗಿ ಅವರು ದೇವರಲ್ಲಿ ಸ್ಥಿರವಾಗಿ ನಿಂತಿರುವುದನ್ನು ನಾವು ನೋಡುತ್ತೇವೆ. ಅವರ ಜೀವನದಿಂದ ನಾವು ಕಲಿತು ಅವರ ನಂಬಿಕೆಯ ಹೆಜ್ಜೆಗಳನ್ನು ನಾವು ಹಿಡಿದುಕೊಂಡು ನಾವು ಕೂಡ ನಮಗೆ ಬರುವಂಥ ಎಲ್ಲ ಪರಿಸ್ಥಿತಿಗಳ ಮೇಲೆ ಜಯವನ್ನು ಪಡೆಯಬೇಕೆಂಬುದಾಗಿ ದೇವರು ಅಪೇಕ್ಷಿಸುತ್ತಾನೆ. ಆದುದರಿಂದ ಇಲ್ಲಿ ಘೋರ ಕ್ಷಾಮ ಎಂಬುದಾಗಿ ಹೇಳುವಾಗ ಸತ್ಯವೇದದಲ್ಲಿ ಇಲ್ಲಿ ಘೋರ ಕ್ಷಾಮ, ನಿಜವಾಗಿ ಘೋರ ಕ್ಷಾಮ ಇರಬಹುದು. ಆದರೆ ಸತ್ಯವೇದದಲ್ಲಿ ನೋಡುವ ಪ್ರಕಾರ ಈ ಘೋರ ಕ್ಷಾಮ ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಂಥ ಕೆಲವು ಕಠಿಣವಾದ ಪರಿಸ್ಥಿತಿಗಳಾಗಿರಬಹುದು. ಈ ದಿವಸಗಳಲ್ಲಿ ಅಂತೂ ನಾವು ಮಾತ್ರವಲ್ಲ, ಇಡೀ ಲೋಕವೇ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತದೆ. ಅಬ್ರಾಹ್ಮನ ಕಾಲದಲ್ಲಿ ಕೇವಲ ಕಾನಾನ್ ದೇಶದಲ್ಲಿ ಘೋರ ಬರವಿತ್ತು. ಆದುದರಿಂದ ಆತನು ಐಗುಪ್ತ ದೇಶಕ್ಕೆ ಇಳಿದು ಹೋಗುವ ಎಂಬುದಾಗಿ ಯೋಚನೆ ಮಾಡಿ ಆತನು ಐಗುಪ್ತ ದೇಶದ ಕಡೆಗೆ ಹೆಜ್ಜೆ ಇಟ್ಟು ಆ ದೇಶದ ಕಡೆಗೆ ಹೋದನು. ಈ ವಾಕ್ಯದಲ್ಲಿ ನಾವು ನೋಡಿದೆವು, 10ನೇ ವಾಕ್ಯದಲ್ಲಿ, ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಳಿಗೆ, ದೇವರ ವಾಕ್ಯದಲ್ಲಿ ಯಾವುದೇ ಒಂದು ಸ್ಥಳ ಅಥವಾ ದೇಶದ ಹೆಸರಾಗಬಹುದು ಅಥವಾ ಮನುಷ್ಯನ ಕೆಲವೊಂದು ಚಲನೆ ವಲನೆಗಳಾಗ್ಬೋದು, ಇಲ್ಲಿ ಆತನು ಬೆಟ್ಟದ ಸೀಮೆಯಿಂದ ಇಳಿದು ಹೋದನು ಎಂಬುದಾಗಿ ಸತ್ಯವೇದದಲ್ಲಿ ನೋಡುವುದಾದರೆ ಮೋಶೆ ಆಗಲಿ, ಯೇಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ಆಗಿರ್ಬೋದು, ಅಥವಾ ಅಬ್ರಾಮನು ಮೋರೆಯ ಬೆಟ್ಟಕ್ಕೆ, ಕೆಲವು ಬೆಟ್ಟಗಳಿಗೆ ಅವರು ಏರಿ ಹೋಗಿದ್ದನ್ನು ನಾವು ನೋಡುತ್ತೇವೆ. ಸೊ ಇಳಿದು ಹೋಗುವುದು ಮತ್ತೆ ಏರಿ ಹೋಗುವುದಕ್ಕೆ ವ್ಯತ್ಯಾಸವಿದೆ. ಹತ್ತುವುದು ಅದು ಕಠಿಣ ಪರಿಸ್ಥಿತಿಯಾಗಿದೆ, ಆದರೂ ಕೂಡ ಅದು ಉನ್ನತಿಯನ್ನು ಸೂಚಿಸುತ್ತದೆ. ಇಳಿಯುವುದು ಸುಲಭ, ಆದರೆ ಅದು ಒಂದು ರೀತಿಯ ಸೋಲ್ವಿಕೆಯನ್ನು ಸೂಚಿಸುತ್ತದೆ. ಅಬ್ರಾಮನು ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಆತನು ಮುಂದಕ್ಕೆ ಹತ್ತಿ ಹೋಗಬೇಕಿತ್ತು. ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ, ನಮಗೆ ಕೂಡ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಕೆಲವೊಂದು ಕಠಿಣ ಪರಿಸ್ಥಿತಿಗಳು ಬರುವಾಗ ಸೈತಾನನು ಆ ಸನ್ನಿವೇಶಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಅನೇಕ ಕೆಟ್ಟ ಆಲೋಚನೆ, ಕೆಲವೊಂದು ಬಾರಿ ಭಯದ ಆಲೋಚನೆಗಳು, ಕೆಲವೊಂದು ಬಾರಿ ನಮ್ಮ ಶಾರೀರಿಕ ಆಲೋಚನೆಗಳು, ದೇವರ ವಾಕ್ಯದಲ್ಲಿ ಆಸಕ್ತಿ ಇಲ್ಲದಂತೆ ಮಾಡಿ, ದೇವರ ವಾಕ್ಯ ನಮಗೆ ಮರೆತು ಹೋಗುವಂತೆ ಮಾಡಿ, ಅಥವಾ ವಾಕ್ಯ ಗೊತ್ತಿದ್ರೂ ಕೂಡ ಅದರಲ್ಲಿ ನಂಬಿಕೆ ಇಲ್ಲದಂತೆ ಮಾಡಿ ಅನೇಕ ನಮ್ಮ ಶರೀರ ಭಾವದ ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ತರಬಹುದು. ಇಲ್ಲಿ ಆತನು ಅಬ್ರಾಮನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಳಿಗೆ ಕೇಳು ಎಂಬುದಾಗಿ ಆತನು ಇಲ್ಲಿ ಐಗುಪ್ತ ಎಂಬುದಾಗಿ ಹೇಳುವಾಗ ಸತ್ಯವೇದದಲ್ಲಿ ನಾವು ತಿಳಿಯುವ ಪ್ರಕಾರ ಲೋಕಕ್ಕೆ ಸೂಚಿಸುತ್ತದೆ. ವರ್ಲ್ಡ್ ಸಿಸ್ಟಮ್, ಈ ಲೋಕದ ಒಂದು ರೀತಿಯ ಜೀವಿತ. ಅದು ಈ ಲೋಕವು ಕೆಡುಕನ ವಶದಲ್ಲಿದೆ, ಸೈತಾನನ ವಶದಲ್ಲಿದೆ. ಈ ಲೋಕದಲ್ಲಿ ಸೈತಾನನು ದೇವರನ್ನು ವಿರೋಧಿಸುವ ಕಾರ್ಯವನ್ನು ಮಾಡುತ್ತಾನೆ, ದೇವರ ವಾಕ್ಯವನ್ನು ವಿರೋಧಿಸುವ ಕಾರ್ಯ ಮಾಡುತ್ತಾನೆ. ಐಗುಪ್ತಕ್ಕೆ ಹೋಗುವುದಂತ ಹೇಳಿದ್ರೆ, ನಾನು ಹೇಳಿದೆ ಹತ್ತಿ ಹೋಗುವುದಂತ ಹೇಳಿದ್ರೆ ದೇವರನ್ನು ದೃಷ್ಟಿಸಿ ದೇವರ ವಾಕ್ಯದ ಮೇಲೆ ಭರವಸೆ ಇಟ್ಟುಕೊಂಡು ದೇವರನ್ನು ನೋಡುತ್ತಾ ದೇವರು ಕೊಟ್ಟಂತ ಕರೆಯಲ್ಲಿ ಮುಂದಕ್ಕೆ ಹೋಗುವುದಾಗಿದೆ. ಆದರೆ ಇಲ್ಲಿ ಆತನು ಇಳಿದು ಹೋದನು ಎಂಬುದಾಗಿ ಹೇಳುವಾಗ ಆತನ ಒಂದು ದೇವರನ್ನು ಆತನು ನಿನ್ನೂ ನಂಬಿರಬಹುದು, ನಂಬಿದ್ದಾನೆ.
ಆದರೂ ಕೂಡ ದೇವರ ಮೇಲೆ ಪರಿಪೂರ್ಣವಾದ ಭರವಸೆ ಇಡದೆ ಅಥವಾ ದೇವರನ್ನು ಹುಡುಕದೆ, ದೇವರೇ ನೀನು ನನಗೆ ಕಾನಾನ್ ದೇಶದಲ್ಲಿ ಇರಬೇಕೆಂಬುದಾಗಿ ಹೇಳಿದಿ, ನಾನು ಈ ಐಗುಪ್ತ ದೇಶಕ್ಕೆ ಹೋಗಬಹುದು, ಅಲ್ಲಿ ಹೋದರೆ ನನಗೆ ಹಿತವಾಗಬಹುದು ಎಂಬುದಾಗಿ ಆತನು ದೇವರನ್ನು ಹುಡುಕಿ ಪ್ರಾರ್ಥನೆ ಮಾಡಿ ದೇವರ ಚಿತ್ತವನ್ನು ಅರಿತುಕೊಳ್ಳಬಹುದಿತ್ತು. ಆದರೆ ಅಬ್ರಾಮನು ಅದನ್ನು ಮಾಡಲಿಲ್ಲ. ಆತನು ಐಗುಪ್ತ ದೇಶಕ್ಕೆ ಸಮೀಪಕ್ಕೆ ಬಂದಾಗ ಆತನ ಮನಸ್ಸಿನಲ್ಲಿ ಕೆಲವು ಆಲೋಚನೆ ಹುಟ್ಟಿತು. ಯಾವಾಗ ನಾವು ದೇವರೊಂದಿಗೆ ವಾಕ್ಯದಲ್ಲಿ ಇದ್ದುಕೊಂಡು ಪವಿತ್ರಾತ್ಮನ ನಡೆಸುವಿಕೆಯನ್ನು ಬಿಟ್ಟು ಎಲ್ಲಿಯಾದರೂ ಕೂಡ ನಾವು ಲೋಕದ ರೀತಿಯ ಜೀವಿತಕ್ಕೆ ಕೆಳಗಿಳಿಯುವಾಗ ಸೈತಾನ ನಮ್ಮ ಮನಸ್ಸಿನಲ್ಲಿ ಅನೇಕ ಶಾರೀರಿಕ ಆಲೋಚನೆಗಳನ್ನು ಹಾಕುತ್ತಾನೆ. ಆವಾಗ ನಮ್ಮ ಒಳಗೆ ಹೇಗೆ ಪಾಪ ಒಳಗೆ ಬರ್ತದೆ ಎಂಬುದಾಗಿ ನಮಗೆ ಗೊತ್ತಾಗುವುದಿಲ್ಲ. ಶರೀರ ಭಾವದ ಆಸಕ್ತಿಗಳು, ಶರೀರ ಭಾವದ ಮಾತುಗಳು, ಶರೀರ ಭಾವದ ಇಚ್ಛೆಗಳು ನಮ್ಮೊಳಗೆ ಬರುತ್ತದೆ. ಇಲ್ಲಿ ಅಬ್ರಾಮನಿಗೆ ದೇವರ ಆಲೋಚನೆ ಬಿಟ್ಟು ದೇವರು ಅಬ್ರಾಮನಿಗೆ ಹೇಳಿದ್ದು, ನೀನು ಕಾನಾನ್ ದೇಶಕ್ಕೆ ಹೋಗು, ನಾನು ಅಲ್ಲಿ ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ. ಆದರೆ ಇವಾಗ ಇವನು ಕಾನಾನ್ ದೇಶದಿಂದ ದಕ್ಷಿಣ ದೇಶಕ್ಕೆ ಇಳಿದು ಆತನು ಕಡೆಗೆ ಆತನು ಎಲ್ಲಿ ಹೋಗ್ತಾನೆ? ಐಗುಪ್ತ ದೇಶಕ್ಕೆ ಹೋಗುತ್ತಾನೆ. ಇಂಥ ಸ್ಥಿತಿಯಲ್ಲಿ ಆತನು ಹೇಳ್ತಾನೆ ತನ್ನ ಹೆಂಡತಿಯಾದ ಸಾರಳಿಗೆ, ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ. ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಲು, ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು, ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಒಂದು ವೇಳೆ ದೇವರು ನಿಜವಾಗಿ ಅಬ್ರಾಮನನ್ನು ತಿಳಿದಿರುವುದಾದರೆ, ಆತನ ದೇವರ ಮೇಲೆ ಭರವಸೆ ಇರುವುದಾದರೆ, ದೇವರು ನನ್ನನ್ನು ಕಾಯದಿದ್ದರೆ ಈ ಜನರು ಅಥವಾ ನನ್ನ ಆಲೋಚನೆಗಳು ಉಳಿಯಬಹುದು, ಅಥವಾ ದೇವರು ನನ್ನನ್ನು ಕಾಪಾಡುವನಾಗಿರುವುದರಿಂದ ಯಾರೂ ನನಗೆ ಕೇಡು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಆತನು ನಂಬಿಕೆಯಿಂದ ನುಡಿದು ನಾವು ದೇವರು ನಮ್ಮನ್ನು ಕಾಪಾಡುವತಾನು ಎಂಬುದಾಗಿ ಹೇಳಬಹುದಿತ್ತು. ಆದರೆ ಒಂದು ವಿಷಯವನ್ನು ಗಮನಕ್ಕಿಡಬೇಕು. ಯಾವಾಗ ನಾವು ಎಚ್ಚರಿಕೆಯನ್ನು ಬಿಟ್ಟು ದೇವರಿಂದ ಸ್ವಲ್ಪ ನಾವು ಕೆಳಮಟ್ಟಕ್ಕೆ ಬರುತ್ತೇವೆ, ನಾವು ಈ ಮೊದಲೇ ಹೇಳಿದ ಪ್ರಕಾರ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾ ನಂಬಿಕೆಯಿಂದ ನಾವು ದೇವರೊಂದಿಗೆ, ದೇವರು ನಮ್ಮ ಸಂಗಡ ಇದ್ದಾನೆ, ಆತ ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ನಂಬಿಕೆಯಿಂದ ಮುಂದಕ್ಕೆ ಹೋಗುವುದನ್ನು ಬಿಟ್ಟು ತುಸು ನಾವು ದೇವರಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿದರೆ, ತುಸು ನಾವು ದೇವರ ವಾಕ್ಯದ ಧ್ಯಾನದ ಆಸಕ್ತಿ ಕಡಿಮೆ ಮಾಡಿದರೆ, ನಾವು ದೇವರ ಅನ್ಯೋನ್ಯತೆಯಲ್ಲಿ ಬರುವಂತ ಆಸಕ್ತಿ ಕಡಿಮೆ ಮಾಡಿದರೆ ನಮ್ಮಲ್ಲಿ ಕೂಡ ಇಂಥ ಅನೇಕ ಯೋಚನೆಗಳು ಬಂದು ಅಬ್ರಾಮನು ತನ್ನ ಹೆಂಡತಿಯನ್ನು ತಂಗಿ ಎಂಬುದಾಗಿ ಹೇಳುವುದಕ್ಕೆ ಆತನು ಹಿಂಜರಿಲಿಲ್ಲ, ಸುಳ್ಳು ಹೇಳುವುದಕ್ಕೆ ಆತನು ಮುಂದಕ್ಕೆ ಬಂದನು. ಹಾಗೆಂತ ಅಬ್ರಾಮನು ಸ್ವಲ್ಪ ತಪ್ಪು ಮಾಡಿದಂತ ದೇವರು ಆತನು ಬಿಡಲಿಲ್ಲ. ಯಾಕಂದ್ರೆ ದೇವರು ಆತನನ್ನು ಕೃಪೆಯಿಂದ ಆರಿಸಿದಾತನು, ನಂಬಿಕೆಯಿಂದ ಆತನು ನೀತಿವಂತನಾದವನು. ಇವತ್ತು ನಾವು ಕೂಡ ಕೃಪೆಯಿಂದ ಆರಿಸಲ್ಪಟ್ಟವರು, ನಂಬಿಕೆಯಿಂದ ನಾವು ಅನೇಕ ಬಾರಿ ಶರೀರ ಭಾವದಲ್ಲಿ ಕೆಲವೊಂದು ಬಾರಿ ಹೋಗಿರ್ಬೋದು. ಆದರೆ ತಕ್ಷಣ ಮಾನಸಂತ್ರಪಟ್ಟು ನಾವು ದೇವರ ಕಡೆಗೆ ತಿರುಗಿಕೊಳ್ಳುವಾಗ, ಯೇಸು ಕ್ರಿಸ್ತನ ರಕ್ತವನ್ನು ಆಶ್ರಯಿಸುವಾಗ ದೇವರು ಪುನಃ ನಮಗೆ ಕರುಣೆ ತೋರುವನಾಗಿದ್ದಾನೆ. ಆದ್ದರಿಂದ ಇವತ್ತು ನಾವು ತಿಳಿಯಬೇಕಾದ ಸಂಗತಿ ಏನಂದ್ರೆ, ನಮಗೆ ಇವತ್ತಿನ ಪರಿಸ್ಥಿತಿಯು ಒಂದು ರೀತಿಯಲ್ಲಿ ಅಷ್ಟೊಂದು ಸುಲಭವಾದ ಪರಿಸ್ಥಿತಿಯಲ್ಲ. ಅನೇಕರು ಈ ದಿವಸಗಳಲ್ಲಿ ಉದ್ಯೋಗಗಳನ್ನು ಕಳೆದುಕೊಳ್ಳುತ್ತಾರೆ, ಕೆಲವರಿಗೆ ಹಣದ ಕೊರತೆಯಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೂಡ ಒಂದು ಘೋರವಾದ ಬರ ಇದ್ದಂಥ ಪರಿಸ್ಥಿತಿಯಲ್ಲಿದ್ದೇವೆ. ಎಲ್ಲಿಂದ ನಮಗೆ ಸಹಾಯ ಬರಬಹುದು ಎಂಬ ಯೋಚನೆ ಇದೆ. ಆದ್ರಿಂದ ಪ್ರಿಯರೇ, ಇವತ್ತು 26ನೇ ಅಧ್ಯಾಯದಲ್ಲಿ ನಾವು ಓದಿದೆವು, ಆದಿಕಾಂಡದಲ್ಲಿ ಈಸಾಕನ ಕಾಲದಲ್ಲಿ, ಈ ವಾಕ್ಯದಲ್ಲಿ ಅಬ್ರಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಸ್ತಿಯರ ಅರಸನಾದ ಅಬಿಮೆಲೆಕನ ಬಳಿಗೆ ಗೆರಾರಿಗೆ ಹೋದನು. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ,
ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ಈಗ ಇನ್ನೊಂದು ಬರ ಈಸಾಕನ ಕಾಲದಲ್ಲಿ ಬಂತು. ಅಬ್ರಾಮನ ಕಾಲದಲ್ಲಿ ಒಂದು ಘೋರ ಬರ ಬಂತು. ಈಸಾಕನ ಕಾಲದಲ್ಲಿ ಇವರೆಲ್ಲ ನಂಬಿಕೆಯ ವ್ಯಕ್ತಿಗಳು, ಅವರು ನಿಜ ದೇವರನ್ನು ಅರಿತಿದ್ದವರು. ಆದರೂ ಕೂಡ ಅವರಿಗೆ ಸಮಸ್ಯೆಗಳು ಏನು ಇಲ್ಲ ಎಂಬುದಾಗಿ ಅಲ್ಲ. ಆದ್ದರಿಂದ ಪ್ರಿಯರೇ, ನಾವು ಇವತ್ತು ಯೇಸು ಕ್ರಿಸ್ತನನ್ನು ನಂಬುತ್ತೇವೆ ಎಂಬುದಾಗಿ ನಮಗೆ ಸಮಸ್ಯೆಗಳು ಇಲ್ಲ ಎಂಬುದಾಗಿ ಅಲ್ಲ. ಈ ಎಲ್ಲ ವಾಕ್ಯಗಳು ನಮಗೆ ತಿಳಿಸ್ತದೆ. ನಾವು ಯೇಸು ತಾನೇ ಹೇಳಿದ್ದು, ಲೋಕದಲ್ಲಿ ನಿಮಗೆ ಸಂಕಟ ಇದೆ ಎಂಬುದಾಗಿ. ಅಂದರೆ ನಿಮಗೆ ಎಲ್ಲ ತರಹದ ವಿರೋಧತ್ವ, ಬಾಧೆ, ಸಮಸ್ಯೆಗಳು ಇದೆ. ಆದರೆ ದೇವರು ಒಂದು ಕಡೆಯಲ್ಲಿ ನಮಗೆ ಸಮಸ್ಯೆಗಳು ಇದ್ದರೂ ಕೂಡ ಇನ್ನೊಂದು ಕಡೆಯಲ್ಲಿ ನಮಗೆ ಕೊಡುವಂತ ಧೈರ್ಯವೇನೆಂದ್ರೆ, ಇಲ್ಲಿ ಈಸಾಕನಿಗೆ ಹೇಳುವಂತ ಮಾತು, ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ. ಅಬ್ರಾಮನಿಗೆ ಅಲ್ಲಿ ಐಗುಪ್ತ ದೇಶಕ್ಕೆ ಹೋದಾಗ ನಾನು ಈ ಮೊದಲು ಹೇಳಿದೆನು, ಅವನಲ್ಲಿ ಅನೇಕ ಆಲೋಚನೆ ಹುಟ್ಟಿದವು. ಇಲ್ಲಿ ಈಸಾಕನು ಕೂಡ ಒಂದು ವೇಳೆ ಹೋಗುವುದಾದ್ರೆ ಅವನ ಮನಸ್ಸಿನಲ್ಲಿ ಕೂಡ ಅನೇಕ ಯೋಚನೆಗಳು ಬಂದು ಎಲ್ಲಿಯಾದರೂ ಸೈತಾನನು ಆತನಿಗೆ ಮೋಸಪಡಿಸಿ ವಂಚಿಸಿರಬಹುದು. ಆದ್ರಿಂದ ದೇವರು ಈ ಮೊದಲೇ ಆತನಿಗೆ ಎಚ್ಚರಿಸಿದನು. ನಾನು ಈ ವಾಕ್ಯದ ಮೂಲಕ ಪ್ರಿಯರೇ, ಒಂದೊಂದು ವಾಕ್ಯಗಳು ನಮಗೆ ಕ್ರಿಸ್ತಿಯ ಜೀವಿತದಲ್ಲಿ ಈ ವಾಕ್ಯಗಳ ಎಚ್ಚರಿಕೆಯನ್ನು ತೆಗೆದುಕೊಂಡು ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ನಮ್ಮ ನಂಬಿಕೆಯ ಜೀವಿತದಿಂದ ನಾವು ಹಿಂಜರಿಯಬಾರದು. ಆದುದರಿಂದ ಇಲ್ಲಿ ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು. ಅಲ್ಲಿ ಈ ಅಬ್ರಾಮನಿಗೆ, ಈಸಾಕನಿಗೆ ಕಾನಾನ್ ದೇಶದಲ್ಲಿ ವಾಸ ಮಾಡಬೇಕು. ಇವತ್ತು ಕಾನಾನ್ ದೇಶ ಅಂದ್ರೆ ನಾವು ಕ್ರಿಸ್ತನಲ್ಲಿ ಇರುವಂತ ವಿಶ್ರಾಂತಿಯ ಜೀವಿತ. ದೇವರು ಆದಾಮನಿಗೆ ಸೃಷ್ಟಿ ಮಾಡುವ ಮೊದಲು ಎಲ್ಲವನ್ನು ಸೃಷ್ಟಿ ಮಾಡಿ 7ನೇ ದಿವಸ ಆದಾಮನ ಮೊದಲನೇ ದಿವಸ ದೇವರ ವಿಶ್ರಾಂತಿಯಲ್ಲಿದ್ದ ದಿವಸ. ಆದರೆ ಪಾಪ ಮಾಡಿದ ಮೇಲೆ ಮನುಷ್ಯನಿಗೆ ದೇವರ ಸಂಬಂಧ ಮುರಿಯಿತು. ಆದ್ರಿಂದ ದೇವರು ಮನುಷ್ಯನನ್ನು ಬಿಟ್ಟು ಹೋದನು. ಮನುಷ್ಯನು ದೇವರ ಸಂಬಂಧ ಮುರಿದಾಗ ದೇವರ ಮೇಲೆ ಆತುಕೊಳ್ಳುವುದನ್ನು ಬಿಟ್ಟು ಬಿಟ್ಟನು. ದೇವರ ಸಂಬಂಧ ಇಲ್ಲದೆ ಆತನು ತನ್ನದೇ ಆದ ಮಾರ್ಗದಲ್ಲಿ ಹೋದಾಗ ದೇವರು ಮನುಷ್ಯನಿಗೆ ಕಾರ್ಯ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿದ್ದು ನಮ್ಮನ್ನು ಪಾಪದಿಂದ ಬಿಡಿಸಿ ನಾವು ಪುನಃ ದೇವರ ಅನ್ಯೋನ್ಯತೆಯಲ್ಲಿ ಬರುವುದಕ್ಕಾಗಿ. ಆದ್ದರಿಂದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಮ್ಮ ಪರವಾಗಿ ಎಲ್ಲವನ್ನು ಮಾಡಿ ತೀರಿಸಿದ್ದಾನೆ. ಪಾಪದಿಂದ ಬಿಡುಗಡೆ, ರೋಗದಿಂದ ಸೌಖ್ಯತೆ, ಶಾಪದಿಂದ ಬಿಡುಗಡೆ, ಮರಣದಿಂದ ಬಿಡುಗಡೆ ಹಾಗೂ ಸೈತಾನ ತಲೆಯನ್ನು ಜಜ್ಜಿ ಆತನ ಅಂಧಕಾರದ ದೊರೆತನದಿಂದ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ. ಆದ್ರಿಂದ ನಾವು ಕ್ರಿಸ್ತನಲ್ಲಿರುವಾಗ ಕ್ರಿಸ್ತನು ನಮಗೆ ಏನು ಮಾಡಿದ್ದಾನೆ, ಆತನ ಬಲಿದಾನದಲ್ಲಿ ಏನು ನಮಗೆ ಲಭಿಸಿದೆ, ಆತನು ಪುನರುತ್ಥಾನವಾಗಿ ಬಂದು ಈಗ ಪರಲೋಕದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಇದ್ದುಕೊಂಡು ಏನು ನಮಗಾಗಿ ಮಾಡ್ತಾ ಇದ್ದಾನೆ, ಆತನು ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರವು ಆತನದಾಗಿದೆ ಎಂಬುದಾಗಿ ಈ ವಿಷಯವನ್ನು ತಿಳಿತಿರುವಾಗ ನಾವು ಆತನಲ್ಲಿ ಇರುವುದಾಗಿದೆ, ಆತನಲ್ಲಿ ನೆಲೆಗೊಳ್ಳುವುದಾಗಿದೆ. ಅದೇ ಇವತ್ತು ಅವರಿಗೆ ಕಾನಾನ್ ದೇಶ, ಇವತ್ತು ಕ್ರಿಸ್ತನಲ್ಲಿ ಇರುವಂತ ವಿಶ್ರಾಂತಿಯ ಜೀವಿತ. ಅವರಿಗೆ ಆ ವಾಗ್ದತ್ತ ದೇಶದಲ್ಲಿ ಅಭಿವೃದ್ಧಿಯನ್ನು ದೇವರು ಬಯಸಿದೆ. ಇವತ್ತು ಕ್ರಿಸ್ತನಲ್ಲಿ ನಮಗೆ ಇವತ್ತು ಆತ್ಮಿಕವಾಗಿಯೂ ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ನಮಗೆ ದೇವರು ಎಲ್ಲ ರೀತಿಯಲ್ಲಿ ಸಮೃದ್ಧಿಯನ್ನು ದೇವರು ವಾಗ್ದಾನ ಮಾಡಿದ್ದಾನೆ. ಆದ್ದರಿಂದ ಎಂಥದೇ ಪರಿಸ್ಥಿತಿಗಳು ಬಂದರೂ ಕೂಡ ನಾವು ಐಗುಪ್ತಕ್ಕೆ ತಿರುಗಿ ನೋಡಬಾರದು. ಐಗುಪ್ತವು ಪಾಪದಿಂದ ತುಂಬಿದ ಲೋಕ ತೋರಿಸ್ತದೆ. ನಾವು ಸಮಯದಲ್ಲಿ ಪಾಪದಲ್ಲಿದ್ದೆವು, ದೇವರನ್ನು ಅರಿಯದವರಾಗಿದ್ದೆವು. ಈಗ ಏನೋ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಕ್ಷಣ ನಮಗೆ ಎಲ್ಲವೂ ಸರಿ ಹೋಗುತ್ತದೆ ಎಂಬುದಾಗಿ ಕೆಲವರು ಯೋಚಿಸಿರಬಹುದು. ಆದರೆ ನಾನು ಹೇಳಿದೆ, ಅಬ್ರಾಮನಿಗಾಗ್ಲಿ ಈಸಾಕನಾಗ್ಲಿ ಅಲ್ಲಿ ಬರವಿದ್ದಿತು. ಬರ ಅಂದ್ರೆ ಕೆಲವು ಕಠಿಣ ಪರಿಸ್ಥಿತಿ. ನಮ್ಮ ಜೀವಿತದಲ್ಲಿ ಎಷ್ಟೇ ನಾವು ಆಸಕ್ತಿಯಲ್ಲಿ ದೇವರಿಗಾಗಿ ಜೀವಿಸಿದ್ರು ಕೂಡ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ನಮಗೆ ಕೂಡ ಕಠಿಣವಾದ ಪರಿಸ್ಥಿತಿಗಳು ಎದುರಿಸಲಿಕ್ಕೆ ಇದೆ ಎಂಬುದಾಗಿ ವಾಕ್ಯವು ನಮಗೆ ಉತ್ತೇಜಿಸುತ್ತದೆ. ಆದರೆ ಇಂಥ ಪರಿಸ್ಥಿತಿಯಲ್ಲಿ
ನಮಗಿರುವಂಥ ಧೈರ್ಯ ಏನಂದರೆ 3ನೇ ವಾಕ್ಯದಲ್ಲಿ, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂದರು. ಒಂದು ಕಡೆಯಲ್ಲಿ ಬರವಿದೆ, ಇನ್ನೊಂದು ಕಡೆಯಲ್ಲಿ ದೇವರ ವಾಗ್ದಾನವಿದೆ. ಅದರ ನಡುವಿನಲ್ಲಿ ನಾವು ದೇವರ ಸ್ವರವನ್ನು ಕೇಳ್ತಾ ಇದ್ದೇವೆ. ನಮಗೆ ಕೂಡ ಕಠಿಣ ಪರಿಸ್ಥಿತಿಗಳಿರ್ಬೋದು, ನಮಗೆ ದೇವರ ವಾಕ್ಯವಿದೆ. ನಾವು ದೇವರನ್ನು ಆತುಕೊಳ್ಳುವಾಗ ಪವಿತ್ರಾತ್ಮನು ನಮಗೆ ಆಗ್ಬೋದು, ಬರೆಯಲ್ಪಟ್ಟ ವಾಕ್ಯದಿಂದ ನಮಗೆ ಪ್ರೇರೇಪಣೆ ತರಬಹುದು, ಅಥವಾ ನಾವು ಪ್ರಾರ್ಥನೆ ಮಾಡುತ್ತಿರುವಾಗ ದೇವರು ನಮಗೆ ತಕ್ಷಣ ಅಥವಾ ಸಡನ್ ಒಂದು ನಮಗೆ ದರ್ಶನ ಕೊಡಬಹುದು. ಯಾವುದೇ ರೀತಿಯಲ್ಲಿ ಇರ್ಬೋದು, ದೇವರು ನಮಗೆ ಧೈರ್ಯಪಡಿಸುವಂಥ ಕೆಲವು ವಾಗ್ದಾನಗಳನ್ನು ನಮ್ಮ ಮುಂದಕ್ಕೆ ತರಬಹುದು. ಆದರೆ ಇವತ್ತು ನಿಮಗೆ ದರ್ಶನ ಇದ್ದರೂ ದರ್ಶನ ನೀವು ಇಲ್ಲಿ ಈಸಾಕನಿಗೆ ದೇವರು ಆತನ ಬಳಿಯಲ್ಲಿ ಬಂದು ಆತನಿಗೆ ಈ ಮಾತುಗಳನ್ನು ಹೇಳಿದಂತೆ ಇವತ್ತು ದೇವರ ವಾಕ್ಯದ ಮೂಲಕ ನಮಗೂ ದೇವರು ಧೈರ್ಯಪಡಿಸುವ, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂಬುದಾಗಿ. ಕೊರೋನಾ ಇರ್ಬೋದು, ಲೋಕದ ಪರಿಸ್ಥಿತಿ ಏನಿರ್ಬೋದು, ಬರ ಇರ್ಬೋದು, ಆದರೆ ನೀನು ಈ ವಾಗ್ದಾನವನ್ನು ಮಾತನಾಡುತ್ತೀರೋ ಅಥವಾ ನೀನು ಈ ಲೋಕದ ಸ್ಥಿತಿಯನ್ನು ಮಾತನಾಡುತ್ತೆ ಎಂಬುದಾಗಿ ದೇವರು ಪರಲೋಕದಿಂದ ನಿನ್ನನ್ನು ಅಭಿವೃದ್ಧಿಪಡಿಸುವುದಕ್ಕೆ ಗಮನವಾಗಿ ನೋಡುತ್ತಾ ಇದ್ದಾನೆ. ಆದ್ದರಿಂದ ಪ್ರಿಯರೇ, ನೀವು ದೇವರ ವಾಕ್ಯದಿಂದ ತೆಗೆದುಕೊಳ್ಳಬೇಕಾದಂಥ ಎಚ್ಚರಿಕೆ ಏನಂದ್ರೆ, ಇವತ್ತು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿರುವಾಗ ಸಡನ್ ನನಗೆ ಈ ವಾಕ್ಯವನ್ನು ದೇವರು ಕೊಟ್ಟನು. ಈಸಾಕನು ಯಾವ ರೀತಿಯಲ್ಲಿ ದೇವರಿಗೆ, ನೀನು ಐಗುಪ್ತ ದೇಶಕ್ಕೆ ಹೋಗಬೇಡ. ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನು ಕೇಳಿದವರು ಎಂಥ ಶೋಧನೆ, ಕೆಲವರಿಗೆ ಆರ್ಥಿಕ ಸಮಸ್ಯೆ ಇರ್ಬೋದು, ಕೆಲವರಿಗೆ ಕೊರೋನಾ ರೋಗ ಈ ಮೊದಲೇ ಬಂದಿರ್ಬೋದು, ಅದು ರೋಗ ಬರ್ತದೆ ಎಂಬ ಭಯ ಇರ್ಬೋದು. ಆದರೆ ಏನೇ ನೀವು ಪರಿಸ್ಥಿತಿಯನ್ನು ದಾಟಿ ಹೋಗಬೇಕಾದರೂ ಈ ವಾಗ್ದಾನ ಹಿಡಿದುಕೊಳ್ಳಿ, ನಾನು ನಿನ್ನ ಬಳಿಯಲ್ಲಿ ಇರುತ್ತೇನೆ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ. ಆದ್ದರಿಂದ ತಾತ್ಕಾಲಿಕವಾಗಿ ನೀನು ಇವತ್ತು ಆ ಬರದಲ್ಲಿ ನೀನು ದಾಟಿ ಹೋಗಿರಬಹುದು, ಆದರೆ ದೇವರು ನಿನಗೆ ಧೈರ್ಯ ಕೊಡುತ್ತಾನೆ, ನಾನು ನಿನ್ನನ್ನು ಅಭಿವೃದ್ಧಿಪಡಿಸ್ತೇನೆ ಎಂಬುದಾಗಿ. ಆದ್ದರಿಂದ ನಾವು ಕೀರ್ತನೆ 37ನೇ ಕೀರ್ತನೆಯಲ್ಲಿ 3ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳುವುದಾದರೆ, 37ನೇ ಕೀರ್ತನೆಯಲ್ಲಿ 3ನೇ ವಾಕ್ಯಕ್ಕೆ ಹಿಡಿದುಕೊಳ್ಳುವ, ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಯೆಹೋವನಲ್ಲಿ ಭರವಸೆಯಿಟ್ಟು, ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾವು ನಮ್ಮ ಕರ್ತನಾದ ದೇವರಲ್ಲಿ ಪರಿಪೂರ್ಣವಾದ ಭರವಸೆ ಇಡಬೇಕು, ಒಳ್ಳೆಯದನ್ನು ಮಾಡಬೇಕು ಅಥವಾ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ದೇಶದಲ್ಲಿ ವಾಸವಾಗಿದ್ದು, ಅಲ್ಲಿ ಅವರು ಕಾನಾನ್ ದೇಶ, ನಾನು ಈ ಮೊದಲೇ ಹೇಳಿದೆ, ಕಾನಾನ್ ದೇಶ ಅಂದರೆ ಕ್ರಿಸ್ತನಲ್ಲಿ ಇರುವಂಥ ಜೀವಿತ, ಕ್ರಿಸ್ತನಲ್ಲಿ ನೆಲೆಗೊಳ್ಳುವಂಥ ಜೀವಿತ, ದೇವರ ವಾಗ್ದಾನಗಳಲ್ಲಿ ನೆಲೆಗೊಳ್ಳುವಂಥ ಜೀವಿತ. ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ದೇವರ ವಾಕ್ಯದಲ್ಲಿ ವಾಗ್ದಾನಗಳನ್ನು ಹಿಡಿದುಕೊಳ್ಳುವಂಥ ಆ ನಂಬಿಕೆಯ ಜೀವಿತವನ್ನು ಅನುಸರಿಸಬೇಕು ಎಂಬುದಾಗಿ ದೇವರ ವಾಕ್ಯವು ನಮಗೆ ಎಚ್ಚರಿಸ್ತದೆ. ಆದ್ದರಿಂದ ದೇವರು ಈಗ ಈಸಾಕನಿಗೆ, ನಾನು ನಿನ್ನ ಬಳಿಯಲ್ಲಿದ್ದುಕೊಂಡು ನಿನ್ನನ್ನು ಅಭಿವೃದ್ಧಿಪಡಿಸುತ್ತೇನೆ ಎಂಬುದಾಗಿ ಹೇಳಿದಾಗ ದೇವರ ಮಾತನ್ನು ಆತನು ಹಿಡಿದುಕೊಂಡನು. ಅದೇ ಅಧ್ಯಾಯದಲ್ಲಿ 26ನೇ ಅಧ್ಯಾಯದ 12ನೇ ವಾಕ್ಯಕ್ಕೆ ನಾವು ನೋಡುವುದಾದರೆ, ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರುಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು, ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಈ ವಾಕ್ಯದಲ್ಲಿ ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿದ್ದಾನೆ ಎಂಬುದಾಗಿ. ಪ್ರಿಯರೇ, ಇವತ್ತು ನಾವು ಕೂಡ ಈಸಾಕನಂತೆ, ಈಸಾಕನಿಗೆ ಅಲ್ಲಿ ಬರ ಇದ್ದಿತು, ಆತನ ಮನಸ್ಸಿನಲ್ಲಿ ಅನೇಕ ಯೋಚನೆ ಬಂದಿರ್ಬೋದು. ನಾನು ಒಂದು ವೇಳೆ ಬೀಜ ಬಿತ್ತಿದ್ರೆ ಮಳೆ ಬರದಿದ್ರೆ ಏನು ಪ್ರಯೋಜನ, ಸುಮ್ಮನೆ ವ್ಯರ್ಥವಾಗ್ತದಲ್ಲ ಎಂಬುದಾಗಿ ಕೂತ್ಕೊಂಡು ಯಾವಾಗ ಮಳೆ ಬರ್ತದೋ, ದೇವರು ಯಾವಾಗ ಮಳೆ ಕಳಿಸ್ತಾನೋ ಎಂಬುದಾಗಿ ಕಾಯಬಹುದಿತ್ತು. ಆದರೆ ಈಸಾಕನು ಹಾಗೆ ಮಾಡಲಿಲ್ಲ. ಆದರೆ ಆತನು ವಾಗ್ದಾನ ಹಿಡಿದುಕೊಂಡನು, ನಾನು ನಿನ್ನ ಬಳಿಯಲ್ಲಿ ಇದ್ದುಕೊಂಡು ಅಭಿವೃದ್ಧಿಪಡಿಸುತ್ತೇನೆ, ಈ ದೇಶವನ್ನು ಬಿಟ್ಟು ಹೋಗಬೇಡ, ಈ ದೇಶದಲ್ಲಿ ನೆಲೆಗೊಳ್ಳು ಎಂಬುದಾಗಿ ದೇವರ ವಾಕ್ಯವನ್ನು ಹಿಡಿದುಕೊಂಡನು. ಅದೇ ರೀತಿಯಲ್ಲಿ ಪ್ರಿಯರೇ, ಇವತ್ತು ಲೋಕದ ಜನರಿಗೆ ದೇವರು ಯಾರಂತ ಗೊತ್ತಿಲ್ಲ, ಆದರೆ ನಮ್ಮ
ಕರ್ತನಾದ ಯೇಸು ಯುಗದ ಸಮಾಪ್ತಿಯವರೆಗೆ ನಿನ್ನ ಸಂಗಡ ಇರುತ್ತೇನೆ, ನಿನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ಹೇಳಿದಂತ ದೇವರು ಇಬ್ರಿಯರಿಗೆ 13ನೇ ಅಧ್ಯಾಯದಲ್ಲಿ 4ರಿಂದ ಅಥವಾ 5ನೇ ವಾಕ್ಯದಲ್ಲಿ ನೋಡುವುದಾದ್ರೆ, ನಿಮಗೆ ಇವುಗಳಲ್ಲಿ ತೃಪ್ತಿ ಹೊಂದಿರಿ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂಬುದಾಗಿ ದೇವರು ಹೇಳಿದ್ದಾನೆ ಎಂಬುದಾಗಿ ವಾಕ್ಯ ಹೇಳ್ತಾರೆ. ಆದ್ರಿಂದ ಪ್ರಿಯರೇ, ನಾವು ಪರಿಸ್ಥಿತಿಗಳನ್ನು ನೋಡಿ ಕೆಲವೊಂದು ಬಾರಿ ದೇವರ ವಾಕ್ಯವನ್ನು ಮರೆತು ಬಿಡುತ್ತೇವೆ. ಆದರೆ ಪರಿಸ್ಥಿತಿಗಳಲ್ಲಿ ನಾವು ದೇವರ ವಾಕ್ಯವನ್ನು ಹಿಡಿದುಕೊಳ್ಳಬೇಕು, ದೇವರನ್ನು ನೋಡಬೇಕು. ಅಲ್ಲಿ ನಾವು 37ನೇ ಕೀರ್ತನೆಯಲ್ಲಿ ನಾವು ನೋಡಿದ್ದೇವೆ, ನೀನು ನಂಬಿಕೆಯನ್ನು ಅನುಸರಿಸು, ನೀನು ದೇಶದಲ್ಲಿ ನೀನು ವಾಸವಾಗಿರು, ಕರ್ತನಲ್ಲಿ ಭರವಸೆ. ಮೊದಲನೇದಾಗಿ ಯೆಹೋವನಲ್ಲಿ ಭರವಸೆ, ಎರಡನೇದಾಗಿ ದೇಶದಲ್ಲಿ ಅಂದ್ರೆ ಇವತ್ತು ಕ್ರಿಸ್ತನಲ್ಲಿ ನೆಲೆಗೊಳ್ಳು, ಹಾಗೂ ಮೂರನೇದಾಗಿ ನಂಬಿಕೆಯನ್ನು ಅನುಸರಿಸು ಎಂಬುದಾಗಿ. ಸೊ ಇದನ್ನು ನಾವು ಮಾಡ್ತಿರುವಾಗ ಏನೇ ಪರಿಸ್ಥಿತಿಗಳು ಬಂದರೂ ಕೂಡ ಈಸಾಕನು ಆ ಬರಗಾಲದಲ್ಲಿ ಬೀಜವನ್ನು ಬಿತ್ತಿದನು. ಇವತ್ತು ನಾವು ಕೂಡ ಕ್ರಿಸ್ತನಲ್ಲಿ ದೇವರ ವಾಕ್ಯವೆಂಬ ಬೀಜವನ್ನು ಬಿತ್ತುತ್ತಾ ಇರಬೇಕು. ನಾವು ವಾಗ್ದಾನಗಳನ್ನು ನುಡಿತಾ ಇರಬೇಕು. ಈ ಕೊರೋನಾ ಇರಬಹುದು, ಇನ್ನೇನಿರಬಹುದು, ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನನ್ನ ದೇವರು ನನಗೆ ಒದಗಿಸುವ ದೇವರು, ನನ್ನ ದೇವರು ನನ್ನ ಬಗ್ಗೆ ಚಿಂತಿಸುವ ದೇವರು, ನನ್ನ ದೇವರು ನನ್ನನ್ನು ಕೈ ಹಿಡಿದು ನಡೆಸುವ ದೇವರು ಎಂಬುದಾಗಿ ಒಂದೊಂದು ವಾಗ್ದಾನಗಳನ್ನು ಹೆಚ್ಚಾಗಿ ದೇವರಲ್ಲಿ ನೀವು ಆ ದೇವರ ಸನ್ನಿಧಾನದಲ್ಲಿ ಅರಿಕೆ ಮಾಡುತ್ತಾ ಇರಿ, ಬಿತ್ತುತ್ತಾ ಇರಿ, ಬಿತ್ತುತ್ತಾ ಇರಿ, ಬಿತ್ತುತ್ತಾ ಇರಿ. ಸೊ ಆದ್ರಿಂದ ಈಸಾಕನು ಬೀಜವನ್ನು ಬಿತ್ತಿದನು. ನಾವು ಮತ್ತಾಯನ ಬರೆದ ಸುವಾರ್ತೆ 13ರಲ್ಲಿ ನಾವು ಓದುವುದಾದ್ರೆ ಅಲ್ಲಿ ದೇವರ ವಾಕ್ಯಕ್ಕೆ ಬೀಜ ಎಂಬುದಾಗಿ ಹೇಳ್ತದೆ. 1ನೇ ಪೇತ್ರ 1ನೇ ಅಧ್ಯಾಯದ 23ನೇ ವಾಕ್ಯದಲ್ಲಿ ಕೂಡ ದೇವರ ವಾಕ್ಯಕ್ಕೆ ಬೀಜ ಎಂಬುದಾಗಿ ಹೇಳ್ತದೆ. ಬಿತ್ತದಿದ್ರೆ ಕೊಯ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನಾವು ಬರವನ್ನು ನೋಡುತ್ತಾ ಕೂತ್ಕೊಂಡು ನಾವು ಸಮಸ್ಯೆಯನ್ನು ಮಾತನಾಡ್ತೇವೋ, ನಾವು ನಿರಾಸೆಯನ್ನು ಮಾತನಾಡ್ತೇವೋ, ಅಥವಾ ಈ ಬರ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯವನ್ನು ಬಿತ್ತುತ್ತೇವೋ ಎಂಬುದಾಗಿ ದೇವರು ನೋಡುತ್ತಾನೆ. ಆದ್ರಿಂದ ನಾನು ಕಳೆದ ಭಾನುವಾರ ಹೇಳಿದೆ, ನಾವು ದೇವರ ವಾಕ್ಯದಲ್ಲಿ ಮುಳುಗಿ ಹೋಗಬೇಕು ಎಂಬುದಾಗಿ. ಪ್ರಿಯರೇ, ನಾವು ಇವತ್ತು ದೇವರ ವಾಕ್ಯದ ಬೀಜವನ್ನು, ದೇವರ ವಾಕ್ಯವನ್ನು ಬಿತ್ತುತ್ತಾ ಇರುವ ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ, ನನ್ನ ದೇವರು ಕರೆದಾತನು ನಂಬಿಗಸ್ತನು, ಆತನು ಯೇಸು ಕ್ರಿಸ್ತನ ಇನ್ನೊಂದು ಆವರ್ತಿ ಬರುವ ತನಕ ನನಗೆ ಆತನು ಕೈ ಬಿಡದೆ ನನಗೆ ಒದಗಿಸುವ ಆತನು ಎಂಬುದಾಗಿ ನಾನು ನಂಬಿದ್ದೇನೆ ಎಂಬುದಾಗಿ ಹೇಳುತ್ತಾ ಇರುವ. ಯಾಕಂದ್ರೆ ನಮ್ಮ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾವು ವಿಮೋಚನಾ ಕಾಂಡದಲ್ಲಿ 3ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಮೋಶೆಯು ಅಲ್ಲಿ ಇಬ್ರಿಯರ ದೇವರು ಕಾಣಿಸಿಕೊಂಡಾಗ ನಿನ್ನ ಹೆಸರೇನೆಂಬುದಾಗಿ ಕೇಳಿದಾಗ ಆತನು ದೇವರಲ್ಲಿ ಹೇಳಿದು, ನಾನು ಇರುವ ಆತನು ಎಂದು ಐ ಆಮ್ ದಟ್ ಐ ಆಮ್. ಸೊ ಅಬ್ರಾಮನಿಗೆ, ಈಸಾಕನಿಗೆ ಏನು ಮಾಡಿದನೋ ಅದೇ ದೇವರು ಸ್ವಲ್ಪವೂ ಬದಲಾಗದೆ ಈಗಲೂ ಕೂಡ ನಂಬುವ ನಿನಗೂ ಅದೇ ರೀತಿಯಲ್ಲಿ ಆತನು ವಾಗ್ದಾನವನ್ನು ನೆರವೇರುವುದಕ್ಕೆ ಶಕ್ತನಾಗಿದ್ದಾನೆ. ಕೊರೋನಾದಲ್ಲಿ ಆತನ ಶಕ್ತಿ ಕಡಿಮೆ ಆಗುವುದಿಲ್ಲ, ಕೊರೋನಾದಲ್ಲಿ ಆತನ ನಂಬಿಗಸ್ತಿಗೆ ನಿಂತು ಹೋಗುವುದಿಲ್ಲ, ಕೊರೋನಾದಲ್ಲಿ ಆತನ ಪ್ರೀತಿ ಶಕ್ತಿ ಕಡಿಮೆ ಆಗುವುದಿಲ್ಲ. ಆದರೆ ಇಂಥ ಪರಿಸ್ಥಿತಿ ಆಗದೆ ಯಾಕೆ? ಇಂಥ ಪರಿಸ್ಥಿತಿ ಅಗತ್ಯ ಇದೆ. ಯಾಕಂದ್ರೆ ಯೇಸು ತಾನೇ ಮತ್ತಾಯನ ಬರೆದ ಸುವಾರ್ತೆ 24ರಲ್ಲಿ ಇದೆಲ್ಲ ಆಗುವುದು ಅವಶ್ಯ. ಯಾಕೆಂದ್ರೆ ಈ ಲೋಕವು ಕೆಡುಕನ ವಶದಲ್ಲಿದೆ. ಈ ಲೋಕವು ಕೆಡುಕನ ವಶದಲ್ಲಿ ಇದ್ರೂ ಕೂಡ ದೇವರು ಮಾನವನನ್ನು ಪ್ರೀತಿಸಿ ತನ್ನ ಮಗನನ್ನು ಕಳುಹಿಸಿ ಆತನನ್ನು ಶಿಲುಬೆ ಮೇಲೆ ಯಜ್ಞವಾಗಿ ಅರ್ಪಿಸಿ ನಮ್ಮನ್ನು ಪಾಪದಿಂದ, ರೋಗದಿಂದ, ಶಾಪದಿಂದ, ಮರಣದಿಂದ ಬಿಡಿಸಿ ನಮಗೆ ಸಂತೋಷ ಕೊಡಬೇಕು, ಸಮಾಧಾನ ಕೊಡಬೇಕು, ನಿತ್ಯ ಜೀವ ಕೊಡಬೇಕು ಎಂಬುದಾಗಿ ತನ್ನ ಮಗನನ್ನು ಕಳಿಸಿದ್ರು ಕೂಡ ಈ ಲೋಕವು ಇನ್ನೂ ಸ್ವೀಕಾರ ಮಾಡಲಿಲ್ಲ. ಆದ್ರಿಂದ ಇಂಥ ಸಂಗತಿಗಳು ಲೋಕದಲ್ಲಿ ಆಗಲಿಕ್ಕೆ ಇದೆ. ಆದ್ರಿಂದ ಇಂಥ ಪರಿಸ್ಥಿತಿಗಳ ಮೂಲಕವಾಗಿ ದೇವರು ತನ್ನ ಜನರಿಗೆ ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತಾನೆ. ಲೋಕದ ಜನರಿಗೆ ಮಾನಸಾಂತರ ಬರುವುದಕ್ಕೆ ಅಥವಾ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಇನ್ನೂ ಒಂದು ಅವಕಾಶ ಕೊಡುತ್ತಾನೆ. ಪ್ರಿಯರೇ, ಈ ಪರಿಸ್ಥಿತಿಯಲ್ಲಿ ನಿನ್ನ ನಂಬಿಕೆ ಹೇಗೆ? ನೀನು ವಾಗ್ದಾನವನ್ನು ಹಿಡಿತೀಯೋ ಅಥವಾ ಆ ಬರವನ್ನು ನೋಡ್ತಾ ಇದೆಯೋ? ಈಸಾಕನಂತೆ ನೀನು ಬೀಜವನ್ನು ಬಿತ್ತುತ್ತೀಯೋ ಅಥವಾ ಬರಗಾಲ ಯಾವಾಗ ಹೋಗುತ್ತದೆ ಎಂಬುದಾಗಿ ನೋಡ್ತಾ ಇದ್ದೇನೆ. ನೀನು ಯಾವುದೇ ರೀತಿಯಲ್ಲಿ ನಿನ್ನ ಹೃದಯದಲ್ಲಿ ಕಳವಳಗೊಳ್ಳದೆ ಬೀಜವನ್ನು ಬಿತ್ತು, ನನ್ನ ದೇವರು ನನ್ನ ಬಳಿಯಲ್ಲಿದ್ದಾನೆ, ನಾನು
ಆದಿಕಾಂಡದಲ್ಲಿ 28ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಮೊನ್ನೆ ಬುಧವಾರ ದಿವಸ ನಮ್ಮ ಪ್ರಾರ್ಥನೆ ಟೀಮ್ನಲ್ಲಿ ನಾನು ಹಂಚುತ್ತಾ ಇದ್ದೆ. ಅಲ್ಲಿ ಯಾಕೋಬನಿಗೆ ಕೂಡ ದೇವರು ಇದೇ ಒಂದು ವಾಗ್ದಾನ ಕೊಡುವುದನ್ನು ನಾವು ನೋಡ್ತೇವೆ. 28ರಲ್ಲಿ 15, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅನ್ನನು. ಪ್ರಿಯರೇ, ಏನು ಅಬ್ರಾಮನಿಗಾಗಲಿ, ಈಸಾಕನಿಗಾಗಲಿ, ಯಾಕೋಬನಿಗೆ, ಮೋಶೆಗೆ, ಇನ್ನು ದಾವೀದನಿಗೆ, ಇನ್ನು ಹಳೆ ಒಡಂಬಡಿಕೆ ಯೋಸೇಫನಿಗೆ ಏನು ವಾಗ್ದಾನ ಮಾಡಿದ್ದಾನೆ, ಆ ಎಲ್ಲ ವಾಗ್ದಾನಗಳು ಹೊಸ ಒಡಂಬಡಿಕೆಯ ಕಾಲದಲ್ಲಿ ಕ್ರಿಸ್ತನಲ್ಲಿ ಅದು ನಿನಗೆ ಆಗಿದೆ. ಸೊ ನಿನಗೆ ಅಲ್ಲಿ ಅಬ್ರಾಮನಿಗೆ ಆಗಲಿ, ಇಸಾಕನಿಗೆ, ಯಾಕೋಬನಿಗೆ ದರ್ಶನದಲ್ಲಿ ಕಾಣಿಸಿಕೊಂಡಂತೆ ಇವತ್ತು ನಿನಗೆ ಕಾಣಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ಕೆಲವೊಂದು ಬಾರಿ ದೇವರು ನಿನಗೆ ಆ ರೀತಿಯಲ್ಲಿ ಕೊಡ್ಬೋದು. ಸಡನ್ ಪ್ರಾರ್ಥನೆಯಲ್ಲಿ ನಿನಗೆ ಪ್ರೇರೇಪಿಸಬಹುದು ಅಥವಾ ದರ್ಶನವೂ ಸಹ ಕೊಡ್ಬೋದು. ಆದರೆ ನಂಬಿಕೆಯ ಹೃದಯ ನಿನಗಿರುವುದಾದರೆ ನಾನು ಈ ವಾಗ್ದಾನವನ್ನು ದೇವರು ನನ್ನೊಂದಿಗೆ ಈಗಲೇ ಮಾತನಾಡಿದ ರೀತಿಯಲ್ಲಿ ನಾನು ಹಿಡಿದುಕೊಳ್ಳುತ್ತೇನೆ. ನೀನು ಇದೇ ಹೃದಯವನ್ನು ಹೊಂದಿಕೊ, ನಿನ್ನ ಸಂಗಡ ಇದ್ದು. ಪ್ರಿಯರೇ, ಕೊರೋನಾದಲ್ಲಿ ಕೂಡ ನಿನ್ನ ಸಂಗಡ ದೇವರಿದ್ದಾನೆ. ದೇವರಿಗೆ ಸ್ತುತಿಸು. ನನ್ನ ಸಂಗಡ ಇದ್ದೀಯೇಸುವೆ, ನಿನಗೆ ಸ್ತೋತ್ರ. ಅದರ ನಂತರ ಈ ಒಂದು ಕೊರೋನಾದಲ್ಲಿ ಕೂಡ ನನ್ನನ್ನು ಕಾಪಾಡುವಂತ ವಾಗ್ದಾನ ಇದೆ. ಎಲ್ಲ ವಾಗ್ದಾನಗಳು ಯೇಸು ಕ್ರಿಸ್ತನಲ್ಲಿ, ದೇವರ ಮಗನಲ್ಲಿ 2ನೇ ಕೊರಿಂಥ 1:20ರಲ್ಲಿ ಹೌದಾಗಿರುವುದಾದರೆ ನನ್ನ ಸಂಗಡ ಆತನಿದ್ದಾನೆ, ನನ್ನನ್ನು ಕಾಪಾಡುತ್ತಾನೆ, ಹಾಗೂ ನನ್ನ ಜೀವಿತದಲ್ಲಿ ಆತನಿಟ್ಟಂತ ಉದ್ದೇಶವನ್ನು ನೆರವೇರುವ ತನಕ ನನಗೆ ಆತನು ಕಾಪಾಡುವನಾಗಿದೆ. ನಾನು ಮೊನ್ನೆ ಬುಧವಾರ ದಿವಸದಲ್ಲಿ ಹೇಳಿದೆ, ಯೇಸು ಈ ಲೋಕದಲ್ಲಿ ಇದ್ದಾಗ, ತನ್ನ ಶಿಷ್ಯರೊಂದಿಗೆ ಇದ್ದಾಗ ಆತನಿಗೆ ಶಿಷ್ಯರಿಗೆ ಹೇಳಿದ, ನಾವು ಆಚೆ ದಡಕ್ಕೆ ಹೋಗೋಣ. ಈ ಮಾತುಗಳನ್ನು ಹೇಳಿ ಯೇಸು ಕೂಡ ಅವರೊಂದಿಗೆ ದೋಣಿಗೆ ಹತ್ತಿದನು. ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಹೇಳಿದಂಥ ಕರ್ತನು ವಿಶ್ವದ ಒಡೆಯನು, ಎಲ್ಲ ಅಧಿಕಾರ ಶಕ್ತಿ ಇದ್ದಾತನು. ಆದರೆ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಅಲ್ಲಿ ದೊಡ್ಡ ಬಿರುಗಾಳಿ ಬಂತು. ಆದರೆ ಯೇಸು ಅಲ್ಲಿ ಮಲಗಿದ್ದಾನೆ. ನಮ್ಮ ಜೀವಿತದಲ್ಲಿ ಕೂಡ ದೇವರ ವಾಗ್ದಾನಗಳು, ಆಚೆ ದಡಕ್ಕೆ ತಲುಪಿಸುವಂಥ ವಾಗ್ದಾನಗಳು, ದೇವರ ವಾಕ್ಯದಲ್ಲಿ ಯಾವತ್ತು ನಮಗೆ ಆಚೆ ದಡಕ್ಕೆ ತಲುಪಿಸುವ ವಾಗ್ದಾನಗಳು, ನಮಗೆ ಅರ್ಧದಲ್ಲಿ ಕೈ ಬಿಡುವ ವಾಗ್ದಾನ, ನಮ್ಮಲ್ಲಿ ಈ ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸಿದಾಗ ಯೇಸು ಕ್ರಿಸ್ತನು ಬರುವುದರೊಳಗೆ ಅದನ್ನು ಸಿದ್ಧಿಗೆ ತರುವನು ಎಂಬುದಾಗಿ ಹೇಳ್ತದೆ. ವಾಟ್ ಹಿ ಹ್ಯಾಸ್ ಬಿಗ್ಯಾನ್ ಹಿ ಹ್ಯಾಸ್ ಫುಲ್ ಆಲ್ ಫಾರ್ವರ್ಡ್ ಟು ಕಂಪ್ಲೀಟ್ ಇಟ್. ಏನು ನಮ್ಮ ಜೀವಿತದಲ್ಲಿ ಆರಿಸಿರುವಾಗ, ನಮ್ಮ ಜೀವಿತದಲ್ಲಿ ನಮ್ಮನ್ನು ಆರಿಸಿದ್ದಾನೆ, ಒಂದು ಉದ್ದೇಶ ಇಟ್ಟಿದ್ದಾನೆ. ಆ ಉದ್ದೇಶವನ್ನು ನೆರವೇರಿಸಲಿಕ್ಕೆ ಆತನು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಹೇಳಿದ್ದಾನೆ. ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ ನಮ್ಮ ದೇವರು ನಮ್ಮನ್ನು ಕೈ ಬಿಡುವ ದೇವರಲ್ಲ, ನಮ್ಮ ಜೊತೆಲಿ ಇರುವಂತ ದೇವರು. ಆದ್ರಿಂದ ಈಸಾಕನಿಗಾಗಲಿ ಅಬ್ರಾಮನಿಗಾಗಲಿ ಅಲ್ಲಿ ಬರ ಇತ್ತು, ಇನ್ನೊಂದು ಕಡೆಯಲ್ಲಿ ವಾಗ್ದಾನ ಇದೆ. ನಮಗೂ ಕೂಡ ಲೋಕದ ಪರಿಸ್ಥಿತಿಯಲ್ಲಿ ನಾವು ಕೂಡ ಇವತ್ತಿದ್ದೇವೆ, ಆದರೆ ನಮಗೆ ವಾಗ್ದಾನವಿದೆ, ನಮಗೆ ದೇವರ ವಾಕ್ಯವಿದೆ, ನಮ್ಮ ಸಂಗಡ ದೇವರಿದ್ದಾನೆ, ನಮಗೆ ಅಭಿವೃದ್ಧಿಪಡಿಸುವಂತ ದೇವರು ನಮಗೆ ವಾಕ್ಯದ ಮೂಲಕ ಧೈರ್ಯ ಕೊಡುತ್ತಾನೆ. ಆದ್ರಿಂದ ನಾನು ನಿನಗೆ ಹೇಳಿದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಎಂಬುದಾಗಿ. ಪ್ರಿಯರೇ, ನಿಮ್ಮ ಜೀವಿತವನ್ನು ಸತ್ಯವೇದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿ, ಈ ವಾಕ್ಯದ ಒಂದೊಂದು ವಾಗ್ದಾನಗಳನ್ನು ಹಿಡಿದುಕೊಂಡು ಈ ವಾಗ್ದಾನಗಳನ್ನು ಸ್ತುತಿಸಿ, ಕರ್ತನೇ ನನ್ನ ಸಂಗಡ ನೀನು ಇರುವುದಕ್ಕಾಗಿ ಸ್ತೋತ್ರ. ನೀವು ಭಾವನೆಗಳಲ್ಲಿ ಹೋಗಬೇಡಿರಿ, ನಿಮ್ಮ ಯೋಚನೆಗಳಲ್ಲಿ ನಿಮಗೆ ಅನಿಸುವಿಕೆಗೂ ಹೋಗಬೇಡಿರಿ. ಆದರೆ ವಾಕ್ಯವು ಸತ್ಯವಾಗಿದೆ. ಆ ವಾಕ್ಯವನ್ನು ನಂಬಿಕೆಯಿಂದ ಹಿಡಿದುಕೊಳ್ಳುವುದಾದರೆ ನಮ್ಮ ದೇವರು ಖಂಡಿತವಾಗಿಯೂ ಕೂಡ ಈಸಾಕನು ಆ ಬರಗಾಲದಲ್ಲಿ ಬಿತ್ತಿ ಆತನು ಅದೇ ವರ್ಷದಲ್ಲಿ 100 ಪಾಲು ಕೊಯ್ದನೆಂಬುದಾಗಿ. ಹಾಗಾದರೆ ಸತ್ಯವೇದದಲ್ಲಿ ನಾವು ನೋಡುವ ಪ್ರಕಾರ ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಇಸ್ರೇಲ್ ಜನರನ್ನು ಫರೋಹನಿಂದ ಬಿಡಿಸಿ ತರಬೇಕೆಂಬುದಾಗಿ ಫರೋಹನ ಬಳಿಗೆ ಮೋಶೆ ಆರೋನನಿಗೆ ದೇವರು ಕಳಿಸಿದರು. ಮೋಶೆ ಅಲ್ಲಿ ಹೋಗಿ ಐಗುಪ್ತ ದೇಶ ಆ ಫರೋಹನಿಗೆ
ಇಸ್ರೇಲ್ ಜನರಿಗೆ ಬಿಡಬೇಕು ಎಂಬುದಾಗಿ ಹೇಳಿದ್ರು. ಆತನ ತಕ್ಷಣ ಬಿಡಲಿಲ್ಲ, ಆದರೆ ಅನೇಕ ಅದ್ಭುತಗಳನ್ನು ಮಾಡಿದನು. ನಾವು ವಿಮೋಚನ ಕಾಂಡದಲ್ಲಿ ನಾವು ಧ್ಯಾನ ಮಾಡುವುದಾದರೆ ದೇವರು ಅಲ್ಲಿ ಮೋಶೆಯ ಮುಖಾಂತರವಾಗಿ ಅನೇಕ ಅದ್ಭುತಗಳನ್ನು ಮಾಡಿದನು. ಅಲ್ಲಿ ಆಲಿಕಲ್ಲನ್ನು ಆಲಿಕಲ್ಲಿನ ಮಳೆಯನ್ನು ಕಳಿಸಿದನು. ಮತ್ತೊಂದು ಕಡೆಯಲ್ಲಿ ಆತನು ಇಸ್ರೇಲ್ ಜನರಿಗೆ ಐಗುಪ್ತದಲ್ಲಿ ಕಾರ್ಗತ್ತಲೆ ತಂದನು ಹಾಗೂ ಇಸ್ರೇಲ್ ಜನರಿಗೆ ಅಲ್ಲಿ ಬೆಳಕನ್ನು ಕೊಟ್ಟನು. ಅಲ್ಲಿ ಐಗುಪ್ತದಲ್ಲಿ ಆ ಆಲಿಕಲ್ಲು ಮಳೆ ಇತ್ತು, ಆದರೆ ಇಸ್ರೇಲ್ ಜನರಲ್ಲಿ ಗೋಷನ್ ಸೀಮೆಯಲ್ಲಿ ಮಳೆ ಇರಲಿಲ್ಲ. ಪ್ರಿಯರೇ, ನಮ್ಮ ನಂಬಿಕೆಯು ಲೋಕಕ್ಕೆ ಈ ಒಂದು ಈ ಕೊರೋನಾವು ಸಾಯಿಸಬಹುದು, ಆದರೆ ನಿನಗೆ ನಿನ್ನ ನಂಬಿಕೆಯಿಂದ ನೀನು ಆ ಮರಣವನ್ನು ಎದುರಿಸುವಂತಹ ಶಕ್ತಿ ನಿನಗೆ ಕೊಡಲ್ಪಟ್ಟಿದೆ. ನಂಬಿಕೆ, ಲೋಕವನ್ನು ಜಯಿಸುವ ನಂಬಿಕೆ ನಿನಗೆ ದೇವರು ಕೊಟ್ಟಿದ್ದಾರೆ. ಯೇಸು ದೇವರ ಮಗನೆಂದು ನಂಬುವುದಾದ್ರೆ ನೀನು ಲೋಕವನ್ನು ನಂಬುವಂತ, ಲೋಕ ಅಂದ್ರೆ ಈ ಲೋಕದಿಂದ ಬರುವಂತ ರೋಗ ಬಾಧೆಗಳು ಸಮಸ್ಯೆಗಳು ನಿನ್ನ ನಂಬಿಕೆಯ ಮೂಲಕ ಎದುರಿಸುವುದಕ್ಕೆ ನನಗೆ ಶಕ್ತಿ ಇದೆ, ನಿನಗೆ ಶಕ್ತಿ ಇದೆ. ಹೇಳಬೇಡ ನನಗೆ ನಂಬಿಕೆ ಇಲ್ಲ, ನಾನು ಬಲಹೀನನೆಂಬುದಾಗಿ ದೇವರ ಹತ್ರ ಇದ್ದ ಸ್ಥಿತಿಯಲ್ಲಿ ಹೇಳು. ನಿನಗೆ ನಂಬಿಕೆ ಇದೆ, ನೀನು ರಕ್ಷಣೆ ಹೊಂದಿರುವುದಾದ್ರೆ ನಂಬಿಕೆಯನ್ನು ದೇವರು ನಿನ್ನಲ್ಲಿ ಕೊಟ್ಟಿದ್ದಾನೆ. ಇವತ್ತು ದೇವರ ವಾಕ್ಯವನ್ನು ಕೇಳುವುದರ ಮೂಲಕ, ಆ ವಾಕ್ಯದ ಮೂಲಕ ದೇವರು ನಿನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸುತ್ತಾನೆ. ಸ್ವೀಕಾರ ಮಾಡುವ ವಾಕ್ಯವನ್ನು. ನನಗೆ ಲೋಕದಲ್ಲಿ ಇದ್ದಂಥ ಸಂಗತಿಗಳು, ಲೋಕದಲ್ಲಿರುವಂಥ ಕಾರ್ಗತ್ತಲೆ, ನಾನು ಗೋಷನ್ ಸೀಮೆ, ನಾನು ಕಾನಾನ್ ದೇಶದಲ್ಲಿದ್ದೇನೆ, ವಾಗ್ದತ್ತ ದೇಶದಲ್ಲಿದ್ದೇನೆ, ನಾನು ದೇವರಿಂದ ಆರಿಸಲ್ಪಟ್ಟ ವ್ಯಕ್ತಿಯಾಗಿದ್ದೇನೆ, ಯೇಸುವಿನ ರಕ್ತದಿಂದ ಮುಚ್ಚಲ್ಪಟ್ಟ ವ್ಯಕ್ತಿಯಾಗಿದ್ದೇನೆ, ದೇವರ ಪ್ರಸನ್ನತೆ ನನ್ನ ಕೂಡ ಇದೆ, ದೇವರು ನನ್ನ ಬಳಿಯಲ್ಲಿದ್ದಾನೆ, ನನ್ನನ್ನು ಕಾಪಾಡುತ್ತಾನೆ ಎಂಬುದಾಗಿ ವಾಗ್ದಾನ ಇದೆ. ರೋಗದಿಂದ ಬಿಡುಗಡೆ ಕೊಡ್ತಾನೆ ಎಂಬ ವಾಗ್ದಾನ ಇದೆ. ಆದ್ರಿಂದ ನಾನು ಲೋಕದ ಜನರಂತೆ ಭಯ ಪಡುವುದಿಲ್ಲ ಎಂಬುದಾಗಿ ನೀವು ಹೇಳಿ. ಪ್ರಿಯರೇ, ಇವತ್ತು ಈ ಕಠಿಣ ಪರಿಸ್ಥಿತಿಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ಸಮಸ್ಯೆಗಳನ್ನು ಮಾತನಾಡ್ತೀರಾ? ಹೌದು, ವಾತಾವರಣಗಳು, ನಮಗೆ ಈಗಿನ ಪರಿಸ್ಥಿತಿ ನಮಗೆ ಅನುಕೂಲವಾಗಿಲ್ಲ. ಅಬ್ರಾಹ್ಮನಿಗೂ ಆ ಪರಿಸ್ಥಿತಿ ಅನುಕೂಲವಾಗಿರಲಿಲ್ಲ, ಈಸಾಕನಿಗೂ ಪರಿಸ್ಥಿತಿ ಅನುಕೂಲವಾಗಿರಲಿಲ್ಲ. ಆದರೆ ಇವತ್ತು ಈ ಪರಿಸ್ಥಿತಿಯನ್ನು ಬರದಂತೆ ದೇವರಿಗೆ ತಡೆ ಮಾಡಲಿಕ್ಕೆ ಶಕ್ತಿ ಇದೆ. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಕೂಡ ಬಿಟ್ಟಿದ್ದಾನೆ. ಆದರೆ ಈ ಪರಿಸ್ಥಿತಿಯಲ್ಲಿ ನಮ್ಮ ಸಂಗಡ ಸರ್ವಶಕ್ತ ದೇವರಿದ್ದಾನೆ. ನಮ್ಮ ಬಳಿಯಲ್ಲಿ ಆತನು ಇದ್ದಾನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಆತ ನಮಗೆ ಕಾಪಾಡುವ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ, ಕೇಡಿನಿಂದ ಕಾಪಾಡುವ ವಾಗ್ದಾನ. 121 ಕೀರ್ತನೆಯಲ್ಲಿ ನಾವು ಓದುವುದಾದರೆ ಅಲ್ಲಿ ನಮಗೆ ಎಲ್ಲ ಕೇಡಿನಿಂದ ಕಾಪಾಡುವಂತಹ ವಾಗ್ದಾನಗಳಿದೆ. 91ನೇ ಕೀರ್ತನೆಯಲ್ಲಿ ನಾವು ಧ್ಯಾನ ಮಾಡುವುದಾದರೆ ಅಲ್ಲಿ ನಮಗೆ ಕಾಪಾಡುವ ವಾಗ್ದಾನಗಳಿದೆ. ಆದ್ದರಿಂದ ಈ ವಾಗ್ದಾನಗಳ ಮೂಲಕವಾಗಿ ನಾವು ಧೈರ್ಯಗೊಳ್ಳಬೇಕು. ಆದ್ದರಿಂದ ಪ್ರೇರಣೆ, ನಾವು ಸತ್ಯವೇದದಲ್ಲಿ ನೋಡುವ ಪ್ರಕಾರ ಏಲಿಯನು ಇದ್ದ ಸಮಯದಲ್ಲಿ ಕೂಡ ಬಹಳಷ್ಟು ಒಂದು ಕಠಿಣ ಬರವನ್ನು ದಾಟಿ ಹೋಗ್ತಾ ಇದ್ದರು. ಅಲ್ಲಿ ಅನೇಕ ವರ್ಷಗಳು, 3.5 ವರ್ಷ ಮಳೆನೇ ಬರಲಿಲ್ಲ. ಆದರೆ ಏಲಿಯನು ತೀವ್ರವಾಗಿ ಪ್ರಾರ್ಥನೆ ಮಾಡಿದನು. ಆಹಾಬನು ಆತನ ಹೆಂಡತಿಯ ಮಾತುಗಳನ್ನು ಕೇಳಿ ಆ ಇಸ್ರೇಲ್ ದೇಶದಲ್ಲಿ ಅನೇಕ ಅನ್ಯ ದೇವತೆಗಳನ್ನು ಪೂಜಿಸುತ್ತಿರುವಾಗ ನಿಜ ದೇವರು ಯಾರು ಎಂಬುದಾಗಿ ಅವರಿಗೆ ಮನವರಿಕೆ ಬರಬೇಕು. ಮಳೆ ಬರಬಾರದು, ದೇವರು ಹೇಳುವ ತನಕ ಮಳೆ ಬರಬಾರದು ಎಂಬುದಾಗಿ ಆತನು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದನು. ನಾವು ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನು ಬರೆದ ಪತ್ರಿಕೆಯಲ್ಲಿ ನೋಡುವುದಾದರೆ ಯಾಕೋಬನು ಬರೆದ ಪತ್ರಿಕೆಯಲ್ಲಿ 5ರಲ್ಲಿ 17ನೇ ವಾಕ್ಯ ಬರೆಯಲ್ಪಡಿದೆ. ಏಲಿಯನು ನಮ್ಮಂಥ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳುಗಳವರೆಗೆ ಮಳೆ ಬೀಳಲಿಲ್ಲ. ತಿರುಗಿ ಅವನಿಗೆ ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರೆಯಿತು, ಭೂಮಿಯು ಬೆಳೆಯಿತು. ಎಲಿಯನ ಕಾಲದಲ್ಲಿ ಬರವಿತ್ತು. ಎಲಿಯನು ಮಾಡಿದಂಥ ಸೇವೆಯಲ್ಲಿ ಒಂದು ಮುಖ್ಯ ಸೇವೆಯಾಗಿತ್ತು. ಆತನು ಬಹಳವಾಗಿ ಪ್ರಾರ್ಥನೆ ಮಾಡಿದನೆಂಬುದಾಗಿ ಎಡೆ ಬಿಡದೆ ಪ್ರಾರ್ಥಿಸಿದನು. ಪ್ರಿಯರೇ, ಈಗಿನ ಒಂದು ಪರಿಸ್ಥಿತಿಯಲ್ಲಿ
ನಮಗೆ ಲೋಕಕ್ಕೆ ಹೋಗಿ ಸುವಾರ್ತೆ ಹೇಳುವಂಥ ಮೊದಲಿದ್ದಂಥ ಅನುಕೂಲತೆ ನಮಗೆ ಇಲ್ಲ. ಆರಾಧನೆಗೆ ಸೇರಿ ಬರುವಂಥ ಅನುಕೂಲತೆ ಕೂಡ ನಮಗೆ ಇಲ್ಲ. ನಾನಾ ರೀತಿ ಮೊದಲಿದ್ದಂಥ ಅನೇಕ ಕಾರ್ಯಗಳು ನಮಗೆ ಇವಾಗ ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಒಂದು ಯೇಸು ತಾನೇ ಹೇಳಿದ್ದು, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಹೃದಯದಲ್ಲಿರುವಂಥ ದೇವರಿಗೆ ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕೋಣೆ ಒಳಗೆ ಹೋಗಿ ಬಾಗಿಲು ಮುಚ್ಚಿ ಪ್ರಾರ್ಥಿಸು ಎಂಬುದಾಗಿ ಹೇಳಿದರು. ಎಲಿಯನು ಪ್ರಾರ್ಥಿಸ್ತಾ ಇದ್ದನು. ಪ್ರಿಯರೇ, ಇವತ್ತು ಅನೇಕರು ನಾವು ಸಮಸ್ಯೆಗಳನ್ನು ನೋಡುತ್ತೇವೆ. ಆದರೆ ವಾಗ್ದಾನಗಳು ನಮಗೆ ಕೊಡಲ್ಪಟ್ಟರೂ ಕೂಡ ಆ ವಾಗ್ದಾನಗಳು ತನ್ನಷ್ಟಕ್ಕೆ ನೆರವೇರುವುದಿಲ್ಲ. ಆ ವಾಗ್ದಾನಗಳು ನೆರವೇರಿಸುವುದಕ್ಕಾಗಿ ನಾವು ತೀವ್ರವಾಗಿ ಪ್ರಾರ್ಥಿಸ್ತಾ ಇರಬೇಕು. ಆದ್ದರಿಂದ ಒಂದೊಂದು ವಾಗ್ದಾನಗಳನ್ನು ಸತ್ಯವೇದದಿಂದ ನೀವು ಧ್ಯಾನ ಮಾಡುತ್ತಾ, ಅದನ್ನು ಅರಿಕೆ ಮಾಡುತ್ತಾ, ದೇವರ ಸನ್ನಿಧಿಯಲ್ಲಿ ನೆನಪು ಮಾಡುತ್ತಾ, ದೇವರಿಗೆ ಗೊತ್ತಿಲ್ಲ ಅಂತಲ್ಲ. ಯಾಕಂದರೆ ನಾವು ಕೀರ್ತನೆಯಲ್ಲಿ ನೋಡ್ತೀವಿ, ದೇವರು ತನ್ನ ವಾಕ್ಯವನ್ನು, ತನ್ನ ಹೆಸರನ್ನು ಎಲ್ಲದಕ್ಕಿಂತಲೂ ಉನ್ನತದಲ್ಲಿ ಘನಪಡಿಸಿದ್ದಾನೆ. He has exalted his word and name above everything ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯವನ್ನು ನಾವು ಎತ್ತಿ ಹಿಡಿಯಬೇಕು. ಆತನ ನಾಮ ಅಂದರೆ ನಮ್ಮ ದೇವರು ಯಾರು ಎಂಬುದಾಗಿ ನಾವು ಎತ್ತಿ ಹಿಡಿಯಬೇಕು. ಆತನ ವಾಕ್ಯವಾದಲ್ಲಿ ಆತನು ತನ್ನ ಬಗ್ಗೆ ಪ್ರಕಟಿಸಿದ್ದನ್ನು ನಾವು ಅರಿಕೆ ಮಾಡಬೇಕು. ಇದನ್ನು ದೇವರು ಪರಲೋಕದಿಂದ ಗಮನಿಸುತ್ತಿರುವಾಗ ಯಾರು ತನ್ನ ವಾಕ್ಯವನ್ನು ಎತ್ತಿ ಹಿಡಿಯುತ್ತಾರೆ, ಯಾರು ತನ್ನ ನಾಮವನ್ನು ಅಂದರೆ ದೇವರ ಬಗ್ಗೆ ದೇವರು ಕೊಟ್ಟಂಥ ಪ್ರಕಟಣೆಗಳನ್ನು ಎತ್ತಿ ಹಿಡಿತಾರೆ, ಅವರಿಗೆ ದೇವರು ಕಾರ್ಯ ಮಾಡಲಿಕ್ಕೆ ಕಾಯ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಏಲಿಯನು ಬಹಳವಾಗಿ ಪ್ರಾರ್ಥಿಸಿದನು. ಆದ್ದರಿಂದ ಈ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಾರ್ಥನಾ ಜೀವಿತವನ್ನು ನಾವು ಹೆಚ್ಚಿಸುವ, ನಾವು ದೇವರೊಂದಿಗೆ ಹೆಚ್ಚು ಸಮಯ ಕಳೆಯುವಾಗ, ಆವಾಗ ಏಲಿಯನಿಗೆ ಆ ಒಂದು ಬರದ ಪರಿಸ್ಥಿತಿಯಲ್ಲಿ ಕೂಡ 3.5 ವರ್ಷಗಳು ಮೊದಲು ದೇವರು ಆತನಿಗೆ ಕೇರಿತ ಹಳ್ಳಕ್ಕೆ ಕೊಂಡು ಅಲ್ಲಿ ಆತನಿಗೆ ಗುಪ್ತವಾಗಿ ಅಡಗಿಸಿಟ್ಟನು. ಯಾಕಂದರೆ ಆಗಿನ ಕಾಲದಲ್ಲಿ ಅಹಾಬನು, ಜೆಜಬೇಳು ಎಲ್ಲ ದೇವರ ಪ್ರವಾದಿಗಳನ್ನು ಕೊಲ್ಲಬೇಕೆಂಬುದಾಗಿ ಪ್ರಯತ್ನಿಸ್ತಾ ಇದ್ದಳು. ಆದರೆ ದೇವರು ಅಲ್ಲಿ ಅಡಗಿಸಿಟ್ಟು ಅಲ್ಲಿ ಕೇರಿತ ಹಳ್ಳದಿಂದ ನೀರು ಹಾಗೂ ಆತನಿಗೆ ಕಾಗೆಯಿಂದ ಆಹಾರವನ್ನು ಒದಗಿಸಿದನು. ಅದರ ನಂತರ ಸರಕ್ತಕ್ಕೆ ಕಳಿಸಿ ಅಲ್ಲಿ ವಿಧವೆಯ ಮೂಲಕವಾಗಿ ಒದಗಿಸಿಕೊಟ್ಟನು. ಇದನ್ನೇ ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದಲ್ಲಿ ಯೇಸು ಇಸ್ರೇಲಿಯರಿಗೆ ಹೇಳ್ತಾನೆ. 4ನೇ ಅಧ್ಯಾಯ 25ರಲ್ಲಿ, ಇಸ್ರೇಲ್ ದೇಶದಲ್ಲಿ ಎಷ್ಟೇ ಜನರು ಕುಷ್ಠರು ಇದ್ದರೂ ಕೂಡ ಅವರಲ್ಲಿ ಒಬ್ಬನನ್ನು ಕೂಡ ಗುಣ ಮಾಡಲಿಲ್ಲ. ಆದರೆ ಸಿರಿಯ ದೇಶದ ನಾಮಾನನಿಗೆ ಗುಣಪಡಿಸಿದನು. ಇಸ್ರೇಲ್ ದೇಶದಲ್ಲಿ ಎಷ್ಟೋ ವಿಧವೆಯರಿದ್ದರೂ ಕೂಡ ಅವರಿಗೆ ದೇವರು ಒದಗಿಸಿಕೊಡಲಿಲ್ಲ, ಆದರೆ ಸರಪ್ತ ವಿಧವೆಗೆ ಒದಗಿಸಿಕೊಟ್ಟನು. ಇವತ್ತು ಈ ಇಸ್ರೇಲರಂತೆ ನಾವು ಕೂಡ ವಾಕ್ಯವನ್ನು ಕೇಳಿರಬಹುದು. ಎಷ್ಟೋ ರೀತಿಯಲ್ಲಿ ನಾವು ವಾಕ್ಯದಲ್ಲಿ ಅದು ಹೀಗೆ ಇದೆ ಹಾಗಿದೆ ಅಂತ ಹೇಳ್ಬೋದು. ಆದರೆ ನಮ್ಮಲ್ಲಿ ನಂಬಿಕೆ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವಾಗುತ್ತದೆ. ಆದ್ದರಿಂದ ತಂದೆ, ನಾನು ಕೂಡ ಆ ಒಂದು ಸರಪ್ತ ವಿಧೇಯ ಸ್ತ್ರೀಯಂತೆ ದೀನತೆಯಿಂದ ಬರುತ್ತೇನೆ. ನಿನ್ನ ವಾಕ್ಯವನ್ನು ನಂಬಿಕೆಯಿಂದ ಹಿಡಿದುಕೊಳ್ಳುತ್ತೇನೆ. ನಾಮಾನನಲ್ಲಿದ್ದಂಥ ಕುಷ್ಠವನ್ನು ತೆಗೆದು ವಾಸಿ ಮಾಡಿದಂಥ ದೇವರನ್ನು ನಾನು ನಂಬಿಕೆಯಿಂದ ಹಿಡಿದುಕೊಳ್ಳುತ್ತೇನೆ. ನನ್ನ ಅವಶ್ಯಕತೆಗಳನ್ನು ಕೂಡ ಒದಗಿಸಿಕೊಡುವಾತನು ಎಂಬುದಾಗಿ ನಂಬುತ್ತೇನೆ ಎಂಬುದಾಗಿ ದೇವರ ಹತ್ರ ಹೇಳುವುದಾದರೆ, ನಾವು ಪ್ರಿಯರೇ, ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡುತ್ತೇನೆ. ಈ ಒಂದು ಕೊರೋನಾದ ಬಗ್ಗೆ ನೀವು ಯಾವುದೇ ರೀತಿಯಲ್ಲಿ ಗುಣಗುಟ್ಟಬೇಡಿರಿ. ಯಾವುದೇ ರೀತಿಯಲ್ಲಿ ನೀವು ಪರಿಸ್ಥಿತಿಯಲ್ಲಿ ಕಂಗಾಲಾಗಿ ಹೋಗಬೇಡಿ, ಕಳವಳಗೊಳ್ಳಬೇಡಿರಿ, ಪರಿಸ್ಥಿತಿಯನ್ನು ನೋಡಬೇಡಿರಿ. ಆದರೆ ದೇವರ ವಾಕ್ಯವನ್ನು ಹಿಡಿದುಕೊಳ್ಳಿರಿ, ವಾಗ್ದಾನಗಳನ್ನು ಹಿಡಿದಿರಿ, ಆ ವಾಗ್ದಾನಗಳನ್ನು ಮಾತನಾಡಿರಿ. ನಮ್ಮ ಮುಂದಕ್ಕೆ ಅನೇಕ ಚಾಲೆಂಜಸ್ ಇದೆ. ನಮ್ಮ ಚರ್ಚ್ ಬಿಲ್ಡಿಂಗ್ ಆಗಲಿಕ್ಕೆ ಇದೆ. ಆ ಚರ್ಚ್ ಬಿಲ್ಡಿಂಗಿಗೆ ನಾವು ಅನೇಕ ಬಾರಿ ಯೋಚನೆ ಮಾಡುವುದಾದರೆ, ಅಯ್ಯೋ ನಮ್ಮ ಈ ಸ್ಥಿತಿಯಲ್ಲಿ ನಮಗೆ ಎಲ್ಲಿ ಹಣ ಒದಗಿ ಬರಬಹುದು? ಪ್ರಿಯರೇ, ಇಲ್ಲಿಯೇ ನಾವು ನಮ್ಮ ನಂಬಿಕೆಯನ್ನು ಉಪಯೋಗಿಸುವ. ನಮ್ಮ ದೇವರು ಎಲ್ಲ ಸಮಯದಲ್ಲಿ ಒಂದೇ ರೀತಿಯಲ್ಲಿ ಇರುವಂಥ ದೇವರು, ಆತನು ಬದಲಾಗದ ದೇವರು. ನಾವು ಚರ್ಚ್ ಬಿಲ್ಡಿಂಗ್ ಮಾಡಲಿಕ್ಕೆ ಇದ್ದೇವೆ, ಕೊನೆಗೊಳ್ಳಲಿಕ್ಕೆ ಇದೆ. ಖಂಡಿತವಾಗಿ ಬರುವ ತಿಂಗಳು ನಾವು ಚರ್ಚ್ ಬಿಲ್ಡಿಂಗ್ ಅಲ್ಲಿ ಆರಾಧನೆ ಮಾಡಲಿಕ್ಕಿದ್ದೇವೆ. ಆಮೆನ್, ಹಲ್ಲೆಲೂಯಾ. ಬರುವ ತಿಂಗಳು ನವೆಂಬರ್ ತಿಂಗಳಲ್ಲಿ ನಾವು ಆ ಚರ್ಚ್ ಬಿಲ್ಡಿಂಗ್ಗೆ ಪ್ರವೇಶ ಮಾಡಿ ಅಲ್ಲಿ ಜೀವಂತ ದೇವರನ್ನು ಆರಾಧಿಸುವರಾಗಿದ್ದೇವೆ. ಅಲ್ಲಿ ನಾವು ಆಶೀರ್ವಾದ ಹೊಂದುವರಾಗಿದ್ದೇವೆ. ಯಾಕೆಂದರೆ ನನ್ನ ಕರ್ತನಾದ ದೇವರು ಒಂದು ದಿವಸ ನಾವು ಪ್ರಾರ್ಥನೆ ಮಾಡುವಾಗ
ಈ ಮಂಗಳೂರು ಪಟ್ಟಣಕ್ಕೆ ನಮ್ಮ ಸಭೆಯು ಒಂದು ಆಶೀರ್ವಾದದ ಗೇಟ್ ವೇ ಆಗಿಟ್ಟಿದ್ದಾನೆ. ನಮಗೆ ಅದೇ ಬಿಲ್ಡಿಂಗ್ ಅಲ್ಲಿ ನಾವು ದೇವರನ್ನು ಆರಾಧಿಸಿ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತೀವಿ. ಅನೇಕರು ಅಲ್ಲಿ ಬಂದು ಆಶೀರ್ವಾದವನ್ನು ಹೊಂದಲಿಕ್ಕಿದ್ದಾರೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಅದನ್ನು ಆತನು ನೆರವೇರಿಸುವನಾಗಿದ್ದಾನೆ. ಈ ಸಾಕನಿಗೆ ಹೇಳಿದಂತೆ ನಾನು ನಿನ್ನ ಬಳಿಯಲ್ಲಿ ಇದ್ದುಕೊಂಡು ನಿನ್ನನ್ನು ಅಭಿವೃದ್ಧಿ ಪಡಿಸಿದ್ದೇನೆ ಅಂತ ಹೇಳಿದಂತ ದೇವರು ನಮ್ಮ ಬಳಿಯಲ್ಲಿದ್ದಾನೆ. ನಮ್ಮ ಸಭೆಯೊಂದಿಗೆ ಆತನು ಇದ್ದಾನೆ. ಆತ ನಮ್ಮನ್ನು ಅಭಿವೃದ್ಧಿ ಪಡಿಸುತ್ತಾನೆ. ನಮ್ಮ ಅವಶ್ಯಕತೆಗಳನ್ನು ಆತನು ಒದಗಿಸಿ ಕೊಡುತ್ತಾನೆ. ಪರಿಸ್ಥಿತಿಗಳನ್ನು ನೋಡುವುದು ಬೇಡ, ನಾವು ದೇವರ ವಾಕ್ಯವನ್ನು ಬಿತ್ತುವ. ಈ ಸಾಕನ್ನು ಬರಗಾಲದಲ್ಲಿ ಬಿತ್ತಿದನು, ಆತನ 100 ಪಾಲಿನಲ್ಲಿ ಕೊಯ್ದನು. ನಮ್ಮ ದೇವರು ಕೂಡ ಈ ಪರಿಸ್ಥಿತಿಯಲ್ಲಿ ನಾವು ಬಿತ್ತುವಾಗ ಪ್ರಿಯರೇ, ಪ್ರತಿಯೊಬ್ಬರು ಕೂಡ ನಿಮ್ಮ ವೈಯಕ್ತಿಕ ಅಗತ್ಯಗಳಿಗೆ ವಾಕ್ಯವನ್ನು ಬಿತ್ತಿರಿ, ಕುಟುಂಬದ ಅಗತ್ಯಗಳಿಗೆ ವಾಕ್ಯವನ್ನು ಬಿತ್ತಿರಿ, ಸಭೆಯ ಅಗತ್ಯಗಳಿಗೆ, ಸೇವೆಯ ಅಗತ್ಯಗಳಿಗೆ ನಾವು ವಾಕ್ಯವನ್ನು ಬಿತ್ತುವ. ಅಂದರೆ ವಾಗ್ದಾನಗಳನ್ನು ಹಿಡಿದುಕೊಳ್ಳುವ, ಆ ವಾಗ್ದಾನಗಳನ್ನು ನೆರವೇರಿಸುವ ದೇವರು ನಮ್ಮ ಸಂಗಡ ಇದ್ದಾನೆ. ಆದ್ದರಿಂದ ದೇವರ ವಾಕ್ಯ ಹೇಳ್ತದೆ, 1 ಯೋಹನ 5:4 ನಾವು ಓದುವುದಾದ್ರೆ, 1 ಯೋಹನ 5:4 ದೇವರಿಂದ ಹುಟ್ಟಿರುವಂಥದ್ದೆಲ್ಲ ಲೋಕವನ್ನು ಜಯಿಸುತ್ತದೆ, ಲೋಕವನ್ನು ಜಯಿಸುವಂಥದ್ದು ನಿಮ್ಮ ನಂಬಿಕೆ. ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವರು ಇನ್ಯಾರಿದ್ದಾರೆ? ಲೋಕವನ್ನು ಜಯಿಸುವಂಥದ್ದು ನಿಮ್ಮ ನಂಬಿಕೆ. ಹಾಗಾದರೆ ಈ ಲೋಕದಲ್ಲಿ ಬಂದಿರುವಂಥ ಈ ಪರಿಸ್ಥಿತಿಯನ್ನು ಜಯಿಸುವಂಥದ್ದು ನಿನ್ನ ನಂಬಿಕೆ. ದೇವರ ಮಗನಾದ ಯೇಸು ಕ್ರಿಸ್ತನಲ್ಲಿ ನೀನು ಇಟ್ಟಂಥ ನಂಬಿಕೆ, ಆತನು ಕೊಟ್ಟಂಥ ವಾಗ್ದಾನಗಳನ್ನು ಹಿಡಿದುಕೊಳ್ಳುವಂಥ ನಂಬಿಕೆ, ಇದರಿಂದ ನೀನು ಜಯವನ್ನು ಪಡೆಯುತ್ತಿ. ಆದ್ದರಿಂದ ಬೇರೆ ಇವತ್ತು ವಾಕ್ಯ ಸಂದೇಶವನ್ನು ಕೇಳಿದವರು ಈ ವಾಕ್ಯದ ಮೂಲಕ ನೀವು ಧೈರ್ಯಗೊಳ್ಳಿರಿ. ನಮ್ಮ ದೇವರು ತನ್ನ ಕ್ಲುಪ್ತ ಸಮಯದಲ್ಲಿ, ಅಪಾಯಿಂಟೆಡ್ ಟೈಮಲ್ಲಿ ವಾಗ್ದಾನವನ್ನು ನೆರವೇರಿಸುವುದು. ಅಂದು ಅಬ್ರಾಮನಿಗೆ ವಾಗ್ದಾನ ಮಾಡಿದಂಥ ದೇವರು ಈಸಾಕನು ಹುಟ್ಟುವ ಮೊದಲು ಬರುವ ವರ್ಷ ಇದೇ ಸಮಯದಲ್ಲಿ ಬರುವೆನು, ಆಗ ಸಾರಳು ಒಬ್ಬ ಮಗನನ್ನು ಹಡೆಯೋಳು ಎಂಬುದಾಗಿ ಹೇಳಿದ ದೇವರು ನಮಗೆ ಕೂಡ ತಕ್ಕ ಸಮಯದಲ್ಲಿ ವಾಕ್ಯವನ್ನು ಹಿಡಿದುಕೊಂಡವರಿಗೆ ವಾಗ್ದಾನವನ್ನು ನೆರವೇರಿಸುವ ದೇವರಾಗಿದ್ದಾನೆ. ದೇವರು ಈ ವಾಕ್ಯದ ಮೂಲಕ ಆಶೀರ್ವದಿಸಲಿ ನಿಮ್ಮನ್ನು. ತಂದೆಯಾದ ದೇವರೇ, ಇವತ್ತಿನ ವಾಕ್ಯ ಸಂದೇಶ ಕೇಳುತ್ತಿದ್ದಂಥ ಪ್ರತಿಯೊಬ್ಬರು ಅವರ ಪರಿಸ್ಥಿತಿಯನ್ನು ನೀನು ತಿಳಿದಿದೆ. ಒಂದು ವೇಳೆ ಅವರಲ್ಲಿ ನಕಾರಾತ್ಮಕ ಯೋಚನೆ ಇರುವುದಾದರೆ ತಂದೆಯವರನ್ನು ಕ್ಷಮಿಸು. ಅವರ ಮನೋನೇತ್ರಗಳು ವಾಕ್ಯದಿಂದ ನಿನ್ನನ್ನು ತಿಳಿಯುವಂತೆ ಬೆಳಗಿಸು. ಅವರು ವಾಕ್ಯದಲ್ಲಿ ನೆಲೆಗೊಳ್ಳಲಿ, ನಿಜವಾದ ಪ್ರೀತಿಯನ್ನು ನಿನ್ನ ತಿಳಿಯಲಿ. ನೀನೆಂದೂ ನಮ್ಮನ್ನು ಮರೆಯುವ ದೇವರಲ್ಲ, ಎಂದೂ ನಮಗೆ ಕೈ ಬಿಡುವ ದೇವರಲ್ಲ, ನಮಗೆ ತೊರೆಯುವ ದೇವರಲ್ಲ. ಎಲ್ಲ ಪರಿಸ್ಥಿತಿಯಲ್ಲಿ ನಮ್ಮ ಕೂಡ ಇದ್ದಿಕರ್ತೆ. ಅಬ್ರಾಮನ ಬಳಿಯಲ್ಲಿದ್ದಾತನು ಈಸಾಕನು ಯಾಕೋಬನ ಬಳಿಯಲ್ಲಿ ಇದ್ದುಕೊಂಡು ಅಭಿವೃದ್ಧಿಪಡಿಸಿದಂಥ ದೇವರು ನಮ್ಮನ್ನು ಕೂಡ ಈ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿಪಡಿಸುವಂಥ ದೇವರಾಗಿದೆ. ತಂದೆ, ಇವತ್ತು ಕೇಳಿದ ವಾಕ್ಯ ನಂಬುವರಾದ ನಮ್ಮಲ್ಲಿ ಅದು ಬಲವಾಗಿ ಕಾರ್ಯ ಮಾಡ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಆದ್ದರಿಂದ ಇವತ್ತಿನ ವಾಕ್ಯವು ಪ್ರತಿಯೊಬ್ಬರಿಗೂ ಕೂಡ ಉತ್ತೇಜನವಾಗಲಿ, ಧೈರ್ಯ ತರುವಂಥದ್ದಾಗಲಿ, ಆಶೀರ್ವಾದವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ ತಂದೆ, ಆಮೇಲೆ. ನಾವು ಅಂತ್ಯಾಶೀರ್ವಾದವನ್ನು ಪಡೆದುಕೊಳ್ಳೋ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಈಗಲೂ ಯಾವಾಗಲೂ ನಮ್ಮೊಂದಿಗಿರಲಿ. ಆಮೇಲೆ.